ಆಕಾಶವಾಣಿ ಹಾಸನ FM 102.2 ಮೆಗಾಹರ್ಟ್ಸ್. ಆತ್ಮೀಯ ಕೇಳುಗರೆ, ಈಗ ಕೇಳೋಣ ಮಳೆ ಕೊರತೆಯ ಸಂದರ್ಭದಲ್ಲಿ ಕೃಷಿಯ ಸವಾಲುಗಳು ಮತ್ತು ಪರಿಹಾರ ಈ ಕುರಿತು ಚರ್ಚೆ. ಭಾಗವಹಿಸುತ್ತಾರೆ ಬೆಂಗಳೂರಿನ ಕೃಷಿ ತಂತ್ರಜ್ಞರ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ AB ಪಾಟೀಲ್, ಹಾಸನದ ಕೃಷಿ ಮಹಾವಿದ್ಯಾಲಯದ ವಿಶ್ರಾಂತ ಡೀನ್ ಡಾಕ್ಟರ್ N ದೇವಕುಮಾರ್ ಹಾಗೂ ಮೈಸೂರು ವಿಶ್ವವಿದ್ಯಾನಿಲಯದ ನಿವೃತ್ತ ಪ್ರಾಧ್ಯಾಪಕರಾದ ಪ್ರೊಫೆಸರ್ KC ಬಸವರಾಜ್. ಚರ್ಚೆ ನಡೆಸಿಕೊಡುತ್ತಾರೆ ಅರಕಲಗೂಡು ವಿ ಮಧುಸೂದನ್. ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಕೃಷಿ ಕ್ಷೇತ್ರದಲ್ಲಿ ಸಾಕಷ್ಟು ವಿದ್ಯಮಾನಗಳು ಇವತ್ತು ಜರುಗ್ತಾ ಇದ್ದಾವೆ. ಅನೇಕ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕಿದೆ. ಅದರ ಜೊತೆಗೆ ಹೊಸ ಹೊಸ ಸವಾಲುಗಳು ಕೂಡ ದಿವಸದಿಂದ ದಿವಸಕ್ಕೆ ನಮ್ಮ ಕೃಷಿಕರಿಗೆ ಎದುರಾಗ್ತಾ ಇದ್ದಾವೆ. ಬಹಳ ಮುಖ್ಯವಾಗಿ ನಮ್ಮ ಹಳೆಯ ಕೃಷಿಯ ಸಮಸ್ಯೆಗಳು ಏನಿತ್ತೋ ಇವುಗಳನ್ನೆಲ್ಲ ನಿವಾರಣೆ ಮಾಡುವ ನಿಟ್ಟಿನಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಅತ್ಯಂತ ಹೆಚ್ಚು ಕೊಡುಗೆಯನ್ನ ನೀಡಿದೆ ಅಂತ ಹೇಳಿ ಹೇಳಬಹುದು. ಈ ತಂತ್ರಜ್ಞಾನ ಮತ್ತು ಈ ವಿಜ್ಞಾನವನ್ನ ಬಳಕೆ ಮಾಡಿಕೊಂಡು ಭಾರತೀಯ ಕೃಷಿ ಕ್ಷೇತ್ರದಲ್ಲಿ ಸಾಕಷ್ಟು ಸಾಧನೆಯನ್ನ ಮಾಡಲಿಕ್ಕೆ ಸಾಧ್ಯವಾಗಿದೆ. ನಾನಾಗಲೇ ಹೇಳಿದಾಗೆ ಹೊಸ ಹೊಸ ಸವಾಲುಗಳು ಕೂಡ ನಿತ್ಯವೂ ಕೂಡ ಎದುರಾಗ್ತಾ ಇದ್ದಾವೆ. ಕಳೆದ ಸಾಲಿನವರೆಗೂ ಕೂಡ ನಾವು ಈ ಹವಾಮಾನ ಬದಲಾವಣೆ ಅಥವಾ ವಾತಾವರಣದಲ್ಲಿನ ಉಷ್ಣತೆಯ ಹೆಚ್ಚಳವನ್ನು ಅನುಭವಿಸ್ತಾ ಇದ್ವಿ. ಅದಕ್ಕೂ ಕೂಡ ನಮ್ಮ ವಿಜ್ಞಾನಿಗಳು ಒಂದಷ್ಟು ಪರಿಹಾರದ ರೂಪದಲ್ಲಿ ಕಂಡುಕೊಳ್ತಾ ಇದ್ರು. ಈ ಸಾಲಿನಲ್ಲಿ ಕಳೆದ ಒಂದು 4-5 ವರ್ಷಗಳಿಂದ ಇಲ್ಲದಂತಹ ಒಂದು ಸಮಸ್ಯೆ ಈ ಮಳೆ ಕೊರತೆ ಅನ್ನುವಂಥದ್ದು ಪ್ರಾರಂಭವಾಗಿದೆ. ಈ ಮಳೆ ಕೊರತೆಯ ಸಂದರ್ಭದಲ್ಲಿ ನಾವು ಏನನ್ನ ಮಾಡಬೇಕು, ಏನನ್ನ ಮಾಡಬಾರ್ದು, ಈ ಸಂದರ್ಭದಲ್ಲಿ ಎದುರಾಗ್ತಕ್ಕಂತಹ ಹೊಸ ಹೊಸ ಸವಾಲುಗಳನ್ನು ಹೇಗೆ ನಾವು ಎದುರಿಸಬೇಕು ಅನ್ನುವಂತಹ ಒಂದು ಆರೋಗ್ಯಕರವಾದಂತಹ ಚರ್ಚೆಯನ್ನ ಇವತ್ತು ಹಾಸನ ಆಕಾಶವಾಣಿ ಕೇಂದ್ರದಿಂದ ನಾವು ಪ್ರಸಾರವನ್ನ ಮಾಡ್ತಾ ಇದ್ದೇವೆ. ಈ ಚರ್ಚೆಯಲ್ಲಿ ಭಾಗವಹಿಸಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಬೆಂಗಳೂರಿನ ಕೃಷಿ ತಂತ್ರಜ್ಞರ ಸಂಸ್ಥೆಯ ಅಧ್ಯಕ್ಷರಾದಂತಹ ಡಾಕ್ಟರ್ AB ಪಾಟೀಲ್ ಅವರು ನಮ್ಮೊಂದಿಗೆ ಇದ್ದಾರೆ. ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಕೃಷಿ ಇಲಾಖೆಯಲ್ಲಿ 40 ವರ್ಷಗಳಿಗೂ ಅಧಿಕ ಕಾಲ ಅವರು ಸೇವೆಯನ್ನ ಸಲ್ಲಿಸಿದಂಥವರು. ಇವತ್ತಿಗೂ ಕೂಡ ಕೃಷಿ ರಂಗಕ್ಕೆ ಸಂಬಂಧಪಟ್ಟ ಹಾಗೆ ಅನೇಕ ಸಲಹೆಗಳನ್ನ ಕೊಡ್ತಾ ಇರತಕ್ಕಂತಹ ಸಲಹೆಗಾರರಾಗಿಯೂ ಕೂಡ ಕೆಲಸವನ್ನ ಮಾಡ್ತಾ ಇದ್ದಾರೆ. ಡಾಕ್ಟರ್ AB ಪಾಟೀಲ್ ಸರ್ಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಗಳು ಸರ್. ಹಾಸನ ಜಿಲ್ಲೆಯ ಆಕಾಶವಾಣಿ ಕೇಂದ್ರದ ಸ್ತೋತ್ರಗಳಿಗೆ ನನ್ನ ಧನ್ಯವಾದಗಳು, ನಮಸ್ಕಾರಗಳು. ಇವರ ಜೊತೆಗೆ ನಮ್ಮ ಹಾಸನದ ಕೃಷಿ ಮಹಾವಿದ್ಯಾಲಯದ ಡೀನ್ ಆಗಿ ಈಗ ನಿವೃತ್ತರಾಗಿರ್ತಕ್ಕಂತಹ ವಿಶ್ರಾಂತ ಡೀನ್ ಆದಂತಹ ಡಾಕ್ಟರ್ ದೇವಕುಮಾರ್ ಅವರು ನಮ್ಮೊಂದಿಗೆ ಇದ್ದಾರೆ. ಸರ್, ತಮಗೂ ಕೂಡ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಮಧುಸೂದನ್, ಹಾಗೇನೆ ಎಲ್ಲ ಕೇಳುಗರಿಗೂ ನನ್ನ ನಮಸ್ಕಾರಗಳು. ಇವರಿಬ್ಬರ ಜೊತೆಗೆ ನಮ್ಮ ಮೈಸೂರು ವಿಶ್ವವಿದ್ಯಾನಿಲಯದ ನಿವೃತ್ತ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ KC ಬಸವರಾಜ್ ಅವರು ನಮ್ಮೊಂದಿಗೆ ಇದ್ದಾರೆ. ಸರ್, ತಮಗೂ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಶ್ರೋತೃಗಳಿಗೆಲ್ಲ ನಮಸ್ಕಾರ. ಕೃಷಿ, ನಾನಾಗ್ಲೇ ಹೇಳಿದಾಗೆ ಸರ್, ಹೊಸ ಹೊಸ ಸವಾಲುಗಳು ಬರ್ತಾ ಇರುತ್ತೆ. ಅದಕ್ಕೆ ಪರಿಹಾರವನ್ನ ಕೃಷಿಕರು ಕೂಡ ಕಂಡುಕೊಳ್ತಾರೆ, ಜೊತೆಗೆ ವಿಶ್ವವಿದ್ಯಾನಿಲಯ ಮತ್ತು ವಿಜ್ಞಾನಿಗಳು ಕೂಡ ಕಂಡುಕೊಳ್ತಾ ಇರ್ತಾರೆ. ಕಳೆದ ಒಂದು 50 ವರ್ಷಗಳಿಂದ ಕೃಷಿ ಕ್ಷೇತ್ರವನ್ನ ಬಹಳ ಚೆನ್ನಾಗಿ ತಾವು ನೋಡಿದಂಥವ್ರು. ಇವತ್ತಿನ ಕೃಷಿ ವಿದ್ಯಮಾನಗಳು ಏನನ್ಸುತ್ತೆ ಸರ್ ತಮಗೆ? ಇಂಥ ಒಂದು ಅಗ್ರಿಕಲ್ಚರ್ ಎಟ್ ಕ್ರಾಸ್ ರೋಡ್ಸ್ ಅಂತೀವಿ. ಈ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಉತ್ತಮವಾದ ಪ್ರಶ್ನೆಯನ್ನು ತಾವು ಕೇಳಿದಿರಿ ಮಧುಸೂದನ್ ಅವರೇ. ಈಗ ಕಳೆದ 3 ವರ್ಷದಿಂದ ನಮಗೆ ಅತ್ಯಂತ ಉತ್ತಮವಾದಂಥ ಮಳೆ ಬಂದಿದೆ ರಾಜ್ಯಾದ್ಯಂತ. ಈ ವರ್ಷ ಈ ಎಲ್ ನೀನೋ ಒಂದು ಎಫೆಕ್ಟ್ ಆಗಿ ರಾಜ್ಯಾದ್ಯಂತ ಅಲ್ಲ, ರಾಷ್ಟ್ರಾದ್ಯಂತನೇ 5 to 10% ಡೆಫಿಸಿಟ್ ಅಂತ ಒಂದು ವರದಿ ಇದೆ. ವಿಶೇಷವಾಗಿ ನಾವು ಹಾಸನ ಜಿಲ್ಲೆಯನ್ನ ತಗೊಂಡಾಗ ಸಾಮಾನ್ಯವಾಗಿ ಜೂನ್ ತಿಂಗಳಲ್ಲಿ ಹಾಸನ ಜಿಲ್ಲೆಯಾದ್ಯಂತ ಸರಾಸರಿಯಾಗಿ ಜೂನ್ 30 ದಿನಗಳಲ್ಲಿ 125ರಿಂದ 130 ಮಿಲಿಮೀಟರ್ ಮಳೆ ಆಗುತ್ತೆ. ಆದರೆ ಈ ವರ್ಷ 30% ಮಳೆ ಜೂನ್ ತಿಂಗಳಲ್ಲಿ ಈ ಹಾಸನ ಜಿಲ್ಲೆಗೆ ಕಡಿಮೆ ಆಗಿದೆ. ಅಂದರೆ 70-75 mm ಮಳೆ ಆಗಿದೆ. ಇಷ್ಟಲ್ಲೇ ಅದೇ ಕೆಲವೊಂದು ಮಲೆನಾಡು ಭಾಗದಲ್ಲಿ ಅಲ್ಲಿ 60% ಕೂಡ ಕಡಿಮೆ ಆಗಿದೆ. ಸೊ ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಈ ಜಿಲ್ಲೆಯ ರೈತರು ಈ ವರ್ಷ ಬೆಳೆಗಳನ್ನು ಬಿತ್ತನೆ ಮಾಡುವಾಗ ಸ್ವಲ್ಪ ಬೆಳೆ ಪರಿವರ್ತನೆ ಮಾಡಿಕೊಳ್ಬೇಕಂತ ನನ್ನ ಮೊದಲನೇ ಸಲಹೆ. ಏನಾಗಿದೆ, ಒಂದು ಕಾಲದಲ್ಲಿ ಒಂದು 5-6 ವರ್ಷದಿಂದ ಸುಮಾರು 45,000 ಹೆಕ್ಟರ್ ಇಲ್ಲೇ ಆಲೂಗಡ್ಡೆ ಬೆಳೀತಾ ಇದ್ರು. ಆದರೆ ಈ ಕಳೆದ 4-5 ವರ್ಷದಲ್ಲಿ ಕ್ಷೇತ್ರ ತುಂಬಾ ಕಡಿಮೆ ಆಗಿದೆ. ಈಗೇನಾಗಿದೆ, ಅದು 5,000 ಹೆಕ್ಟರ್ಗೆ ಬಂದಿದೆ. ಹಾಗಿರುವಾಗ ನಾವು
ಆ ಒಂದು ಕ್ಷೇತ್ರ ಏದಕ್ಕೆ ಪರಿವರ್ತನೆ ಆಗಿದೆ, ಮೇಜ್ ಅಥವಾ ನೀವು ಗೋವಿನ ಜೋಳ ಅಂತೀವಿ, ಮೆಕ್ಕೆಜೋಳ ಅಂತ ಮೆಕ್ಕೆಜೋಳ ಅಂತೀವಿ. ಆ ವಿಪರೀತ ಕ್ಷೇತ್ರ ಹೆಚ್ಚಾದಾಗ ಡೌನಿ ಮಿಲ್ಡೋ ಅಂತಕ್ಕಂಥ ರೋಗ ಬಂದು ಉತ್ಪಾದನೆ ತುಂಬ ಕುಂಠಿತ ಆಗಿದೆ. ಅದರಲ್ಲಿ ಹತ್ತಿ, ಗೋವಿನ ಜೋಳ ಏನಿದಾವೆ ಇದಕ್ಕೆ ರಾಗಿ ಜೋಳದಕ್ಕಿಂತಲೂ ನೀರಿನ ಅಂಶ ಹೆಚ್ಚಿಗೆ ಬೇಕು. ಸೊ ಈ ವರ್ಷದ ಪರಿಸ್ಥಿತಿನಲ್ಲಿ ನಾವು ಗೋವಿನ ಜೋಳನ ಹೆಚ್ಚು ಮಾಡಿದರೆ ಏನಾಗಿದೆ, ಈ ಹಾಸನ ಜಿಲ್ಲೆಯಲ್ಲಿ ಈ ಮೊದಲು ಸುಮಾರು ಒಂದು 45,000-50,000 ಬೇಳೆಕಾಳುಗಳ ಬೆಳೆ ಇರ್ತಿತ್ತು, ಅಂದರೆ ಬೆಳೀತಾ ಇದ್ರು ರೈತರು. ಬಟ್ ಇತ್ತೀಚಿನ ದಿನಗಳಲ್ಲಿ ಹಾಸನ ಜಿಲ್ಲೆಯಾದ್ಯಂತ ಸೇರಿದ್ರೆ ಒಂದು 5,000, 6,000, 10,000 ಬೇಳೆಕಾಳು ಬೆಳೆ ಬೆಳೀತಾ ಇದ್ದಾರೆ. ಸೊ ಪಲ್ಸ್ ಅದಕ್ಕೆ ಸ್ವಲ್ಪ ಕಡಿಮೆ ನೀರು ಬೇಕು, ಕಡಿಮೆ ದಿನ ಬೇಕು. ಇವತ್ತು ಅವರಿ ಬೆಳೆರಿ, ಹೆಸರು ಬೆಳೆರಿ, ತೊಗರಿ ಬೆಳೆರಿ, ನಾವು ಬೆಳೀತಾ ಇಲ್ಲ. ಆಮೇಲೆ ಏನಾಗಿದೆ, ಇನ್ನೊಂದು ಇಲ್ಲೇ ಸಮಸ್ಯೆ, ಕೆಲವು ಭಾಗ ಎಲ್ಲಿ ಗೋವಿನ ಜೋಳ ರೋಗಕ್ಕೆ ತುತ್ತಾಗಿದೆ, ರೇಟ್ ಬರಲಿಲ್ಲ ಅಂದಾಗ ಒಂದು 30% ಆಫ್ ಪೊಟ್ಯಾಟೊ ಏರಿಯಾ ರಾಗಿಗಿನ್ನು ಹೋಗ್ತಾ ಇದ್ದಾರೆ. ನಾವು ಈಗ ಜಿಲ್ಲೆಯಾದ್ಯಂತ ನೋಡಿದಾಗ ರಾಗಿಯನ್ನು ಮೊದಲು ಇಲ್ಲಿ ಮಂಡ್ಯದಲ್ಲಿ ಹಲವಾರು ವರ್ಷಗಳಿಂದ ಬೆಳೆದಂಥ ರೈತರಲ್ಲ, ಇತ್ತೀಚಿನ ದಿನಗಳಲ್ಲಿ ಪೊಟ್ಯಾಟೊ ಏರಿಯಾನ ರಾಗಿಗೆ ಪರಿವರ್ತನೆ ಮಾಡಿದವರು. ಅಲ್ಲಿ ಆಧುನಿಕ ಬೆಳೆ ಪದ್ಧತಿಗಳನ್ನು ಮತ್ತು ಈಗ ಇತ್ತೀಚಲಾಗಿ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರಿನವರು ML 322 ಅಂತ ಒಂದು ತಳಿಯನ್ನು 18 ಕ್ವಿಂಟಲ್ ಬರುತ್ತೆ, ಬೆಂಕಿ ರೋಗ ನಿರೋಧಕ ಇದೆ ಅಂತ. ಆದ್ದರಿಂದ ಹೊಸ ತಳಿಗಳನ್ನು, ಆಧುನಿಕ ಪದ್ಧತಿಗಳನ್ನು, ಇದು ಕೃಷಿ ಬೆಳೆಗಳಲ್ಲಿ. ಇನ್ನೇನಾಗಿದೆ, ತೆಂಗು ಬೆಳೆನೂ ಕೂಡ ಇಲ್ಲಿ ಸಾಕಷ್ಟು ಕ್ಷೇತ್ರ ಇದೆ. ಬಟ್ ಉತ್ಪಾದನೆಯಲ್ಲಿ ತೆಂಗಿನ ಬೆಳೆಗೆ ಸಾಮಾನ್ಯ ಉತ್ಪಾದನೆ ಅಷ್ಟು ಇಲ್ಲಿ ಉತ್ಪಾದನೆ ಕುಂಠಿತ ಆಗಿದೆ. ಅದರಲ್ಲಿ ಈ ವರ್ಷ ಮಳೆ ಕಡಿಮೆ ಆದಾಗ ರೈತರು ಈ ಮಲ್ಚಿಂಗ್ ಅಂತ ಹೇಳ್ತೀವಿ ನಾವು, ಹೊದಿಕೆ, ಈ ಅದೇ ಫ್ರಾನ್ಸ್ ಆಗಿರ್ಬೋದು ಅಥವಾ ಕಾಯಿರದ ಮ್ಯಾಟ್ ಆಗಿರ್ಬೋದು, ಇನ್ನೊಂದು ಡ್ರಿಪ್ ಮೇಲೆ ಮಾಡ್ತಿದ್ರು ಅಂತ ಇಟ್ಕೋರಿ. ಬಹಳಷ್ಟು ಮಳೆ ಡೆಫಿಸಿಟ್ ಇದ್ದಾಗ 2 ಡ್ರಿಪ್ ಲೈನ್ ಮಾಡಿಕೊಂಡು ಲೆಫ್ಟ್ ಸೈಡ್ ಡ್ರಿಪ್ಪನ್ನು ಈ ಸಲ ಚಾಲೂ ಮಾಡಿದರೆ ನೆಕ್ಸ್ಟ್ ಟೈಮ್ ಬಿಡುವಾಗ ರೈಟ್ ಸೈಡ್, ಸೊ ಅಲ್ಲಿಗೆ ಫಿಸಿಯಾಲಜಿಕಲ್ ಬ್ಯಾಲೆನ್ಸ್ ಮಾಡೋಕ್ಕೆ, ಅವಾಗ ನೀವು ಕಡಿಮೆ ನೀರಿನಲ್ಲಿ ಮಳೆಗಾಲ ಕಡಿಮೆ ಆದಾಗ ನೀವು ಸುರಕ್ಷಿತವಾಗಿ ಬೇಸಾಯ ಮಾಡ್ಬೋದು. ಇನ್ನು ಹೈನುಗಾರಿಕೆಯಲ್ಲಿ ಬಂದಾಗ ಈ ಒಂದು ಹಾಸನ ಜಿಲ್ಲೆನಲ್ಲಿ ಈ ಅರ್ಕಲಗೂಡು ಕಡೆ ಹೋಗ್ತೀವಿ. ಅರ್ಕಲಗೂಡು ಕಡೆ ಹೋದಾಗ ಅಲ್ಲಿ ಸ್ವಲ್ಪ ಈಗ ಸೀಪ್ ಆ್ಯಂಡ್ ಗೋಟ್ ರೈಡಿಂಗ್ ಜಾಸ್ತಿ ಇದೆ. ಅವರಿಗೆ ವೆಟರ್ನರಿ ಸರ್ವಿಸಸ್ ಎಕ್ಸೆಸಿಬಿಲಿಟಿ ಆಗಿರ್ಬೋದು, ಕ್ರೆಡಿಟ್ ಫೆಸಿಲಿಟೀಸ್ ಕೊಡೋದಾಗಿರ್ಬೋದು, ಮತ್ತು ವೈಜ್ಞಾನಿಕ ತಳಿಗಳನ್ನು. ಈಗ ನಾವು ಜನರಲ್ ಆಗಿ ಸೀಪ್ ಆ್ಯಂಡ್ ಗೋಟ್ ನೋಡಿದರೆ ಸಣ್ಣ ಮರಿಗಳಕ್ಕಿಂತ ಅಡಲ್ಟ್ಗಳೇ ಜಾಸ್ತಿ ಇರ್ತವೆ, 60-70%. ಸೊ ಅದಕ್ಕೆ ಆ ಒಂದು ಉದ್ಯಮೆಗೆ ವಿಶೇಷವಾಗಿ ಮಳೆಗಾಲ ಕಡಿಮೆ ಇದ್ದಾಗ ನಾವು ಹೈನುಗಾರಿಕೆಯಲ್ಲಿ ಈಗ ರಾಸುಗಳಿಗಿಂತ ಸೀಪ್ ಆ್ಯಂಡ್ ಗೋಟ್ ಈಸ್ ಆಲ್ಸೋ ವೆರಿ ಎಕನಾಮಿಕಲಿ ಲುಕ್ರೇಟಿವ್. ಇದಲ್ಲದೆ ಬಹಳಷ್ಟು ಸಕಲೇಶ್ಪುರ ಕಡೆ ಹೋಗ್ತೀವಿ, ಅಲ್ಲಿ ಕಾಫಿ ತೋಟ ಇರುತ್ತೆ, ಅಲ್ಲೆಲ್ಲ ಗದ್ದೆ ಇರ್ತೈತಿ. ಈಗ ಸುಮಾರು 20 ವರ್ಷಗಳಿಂದ ನೋಡಿದಾಗ ನಾವು ಹಾಸನ ಜಿಲ್ಲೆಯಲ್ಲಿ ಈ ಒಂದು ಹ್ಯೂಮನ್ ಆ್ಯನಿಮಲ್ ಕಾನ್ಫ್ಲಿಕ್ಟ್ ಅಲ್ಲಿ ಒಂದು 20 ವರ್ಷದಲ್ಲಿ ಒಂದು 70 ಜನರು ಈ ಒಂದು ಆನೆಗಳ ಹಾವಳಿಯಿಂದ. ಆದರೆ ಲಾಸ್ಟ್ 4-5 ಇಯರ್ಸಲ್ಲಿ 20 ಜನ. ಅದರ ಅರ್ಥ ಏನು? ಕಾಡು ಕಡಿಮೆ ಆಗಿರ್ಬೋದು. ಆನೆ ಏನುತ್ತದೆ, ಈ ಭತ್ತ ಬೆಳೆ ಜಾಗ ಎಲ್ಲ ನಂದಿತ್ತು, ನಾನು ಕಾಡಲ್ಲಿ ಓಡಾಡ್ಕೊಂಡಿದ್ದೆ. ಆ್ಯಕ್ಚುಲಿ ನಾವು ವಿ ಹ್ಯಾವ್ ಎನ್ಕ್ರೋಚ್ಡ್, ದಟ್ ಎಲಿಫೆಂಟ್ ಹ್ಯಾವ್ ನಾಟ್ ಎನ್ಕ್ರೋಚ್ಡ್. ಎಲ್ಲೋ ಒಂದು ಕಡೆ ಎಕಾಲಜಿಕಲ್ ಹ್ಯೂಮನ್ ಆ್ಯನಿಮಲ್ ಬ್ಯಾಲೆನ್ಸ್ ತಪ್ತಾ ಇದೆ ಏನೋ. ಇದಕ್ಕೂ ಕೂಡ ನಾವು ರೈತರು, ಆ ನಾಡಿನಲ್ಲಿರೋರು ಇದಕ್ಕೆ ಒಂದು ಈಗೆಲ್ಲ ಇಲೆಕ್ಟ್ರಾನಿಕ್ ವಿಜಿಲೆನ್ಸ್ ಮೆಥಡ್ ಬಂದು ಅರ್ಲಿ ಅಲಾರ್ಮಿಂಗ್ ಕೊಡುವಂಥದ್ದನ್ನು ಮಾಡಿದರೆ ಆ ಭಾಗದ ರೈತ. ಆದರೆ ಮೊದಲಿನಷ್ಟು ಮಳೆ ಕಡಿಮೆ ಆಗ್ತಕ್ಕಂಥ ಭಯ ಪಡ್ತಕ್ಕಂಥ ವಾತಾವರಣ ಈಗ ಇಲ್ಲ. ಯಾಕೆಂದರೆ ರಾಜ್ಯಾದ್ಯಂತ ಒಂದು 36% ನೀರಾವರಿ ಆಗಿದೆ. ಸೊ ಇಲ್ಲಿ ಮಳೆ ಆಗದಿದ್ರೆ ಇನ್ನೊಂದು ಕಡೆ ಮಳೆ ಆಗಿರ್ತದೆ. ಆಮೇಲೆ ಕೆರೆ ತುಂಬು ಯೋಜನೆ ಸರ್ಕಾರ ಬಂದಾಗಲಿಂದ ಅಲ್ಲಲ್ಲಿ ವಾಟರ್ ರೀಚಾರ್ಜ್ ಆಗ್ತಾ ಇದೆ, ಬೋರ್ವೆಲ್ ರೀಚಾರ್ಜ್ ಆಗ್ತವೆ. ಆಮೇಲೆ ಇನ್ನೊಂದು ವಿಶೇಷವಾಗಿ ಇಲ್ಲಿ ಹಾಸನದಲ್ಲಿ ಯಾವುದೇ ಒಂದು ಬೆಳೆಗೆ ಒಂದು ಸೋಯಿಂಗ್ ವಿಂಡೋ ಅಂತ ಇರುತ್ತೆ. ಒಂದು ಬೆಳೆಗೆ ಒಂದು 15 ದಿನದಲ್ಲಿ ಬಿತ್ತನೆ ಮಾಡಬೇಕಂತ ಇರ್ತೈತೆ. ಅದನ್ನು ರೈತರು ವಿಜ್ಞಾನಿಗಳ ಜೊತೆಯಲ್ಲಿ, ಕೃಷಿ ವಿಜ್ಞಾನಿಗಳ ಸಂಪರ್ಕದಲ್ಲಿ ತಗೊಂಡು ನೂತನವಾದ ತಳಿಗಳನ್ನು ಕರೆಕ್ಟಾಗಿ ಬಿತ್ತನೆ ಹದ ಯಾವಾಗ ಬರ್ತದೆ, ಆ ತತಿ ಯಾವಾಗಿರ್ತದೆ ಅದನ್ನು ನೋಡಿಕೊಂಡು ಬಿತ್ತನೆ ಮಾಡಿದರೆ ಹಾಸನ ಜಿಲ್ಲೆಯ ಒಂದು ಕೃಷಿಗೆ ಒಂದು ಪೂರಕವಾಗಿ ಉತ್ತಮವಾದ ಇಳುವರಿ ಬಂದು ರೈತರಿಗೆ ಅನುಕೂಲ ಆಗುತ್ತೆ ಅಂತ ನನ್ನ ಅನಿಸಿಕೆ. ಈಗ ನಿಮ್ಮ ಮಾತುಗಳಲ್ಲಿ ವ್ಯಕ್ತ ಆಗ್ತಕ್ಕಂಥದ್ದು ಬಹಳ ಮುಖ್ಯವಾಗಿ ಈ ಸಾಲಿನಲ್ಲಿ ಮಳೆ ಒಂದಷ್ಟು ಕಡಿಮೆ ಆಗುತ್ತೆ ಅನ್ನುವಂಥದ್ದು.
ತಾವು ಹೇಳಿದ್ರಿ 5% ಕಡಿಮೆ ಆಗ್ಬೋದು ಅಂತ ಹೇಳಿ. ಇನ್ನು ಕೆಲವು ವರದಿಗಳು ಹೇಳ್ತವೆ 10-15% ಕಡಿಮೆ ಆಗ್ಬೋದು ಅಂತ. ಅದು ಹೆಚ್ಚು ಕಮ್ಮಿ 25ವರೆಗೂ ಕೂಡ ಹೋಗುತ್ತೆ ಸರ್. 25ವರೆಗೂ ಕೂಡ ಈ ಮುಂಗಾರು ಹಂಗಾಮು ಕಡಿಮೆ ಆಯಿತು ಅಂತ ಹೇಳಿದ್ರೆ ಅದನ್ನು ನಾವು ಹೇಗೆ ಸ್ವೀಕರಿಸಬೇಕು, ಅದರ ಪರಿಣಾಮಗಳು ಏನಾಗುತ್ತೆ ದೇವಕುಮಾರ್ ಸರ್? ಈ ಒಂದು ಸಂದರ್ಭದಲ್ಲಿ ನಾವೇನು ಹೇಳ್ತೀವಿ, ಈಗ ರೈತರು ದಶಕಗಳಿಂದ ಕೃಷಿಯನ್ನೇ ಅವಲಂಬಿತರಾಗಿ ಮಾಡ್ತಾ ಇದ್ದಾರೆ. ಅವರಿಗೆ ಅವ್ರದೇ ಆದಂಥ ಜ್ಞಾನ ಇದೆ. ಬರಗಾಲ ಬಂದಾಗ ಯಾವ ರೀತಿ ಮಾಡಬೇಕು ಅಂತಕ್ಕಂಥದ್ದು ನಮಗಿಂತ ಅವ್ರಿಗೆ ತಿಳುವಳಿಕೆ ಹೆಚ್ಚಾಗಿದೆ. ಆ ಸಂದರ್ಭದಲ್ಲಿ ನಾವು ಇವತ್ತು ದೀರ್ಘಾವಧಿ ತಳಿಗಳನ್ನು ಬಿಟ್ಟು ಅಲ್ಪಾವಧಿ ತಳಿಗಳು, ರಾಗಿ ಆಗ್ಬೋದು ಅಥವಾ ಭತ್ತ ಆಗ್ಬೋದು, ಈ ಥರದವನ್ನ ಅಲ್ಪಾವಧಿ ತಳಿಗಳನ್ನು ಮಾಡ್ತಕ್ಕಂಥದ್ದು ಒಂದು. ಮತ್ತು ಎರಡನೇದಾಗಿ ಬಹಳ ಮುಖ್ಯವಾಗಿ ಎಲ್ಲಿ ಈ ಮುಂಗಾರು ಬಹಳಷ್ಟು ಇಲ್ಲದೆ ಹೋಗಿದೆ ಅಥವಾ ನಮಗೆ ನಾವು ಬಿತ್ತನೆ ಮಾಡ್ತಕ್ಕಂಥ ಕಾಲ ಮುಗಿದೋಗಿದೆ, ಯಾವುದು ರಾಗಿ, ಮೆಕ್ಕೆಜೋಳ ಈ ಥರದವು ಮುಗಿದಿದೆ, ಅಂಥ ಪ್ರದೇಶಗಳಿಗೆ ನಾವು ದ್ವಿದಳ ಧಾನ್ಯಗಳನ್ನು, ಬೇಳೆಕಾಳು ಥರದ ಬೆಳೆಗಳನ್ನು ಅವುಗಳನ್ನು ನಾವು ಬಿತ್ತನೆ ಮಾಡ್ಕೊಳ್ಳೋದು ಒಂದು ವಾಡಿಕೆ. ಅವುಗಳನ್ನು ನಾವು ಮಾಡ್ಕೊಳ್ಬೇಕಾಗುತ್ತೆ. ಇದನ್ನು ಮಾಡ್ಕೊಳ್ಳೋದಕ್ಕೆ ತಮಗೆ ಹಾಸನದಲ್ಲಿರ್ತಕ್ಕಂಥ ರೈತರಿಗೆ ಬಹಳಷ್ಟು ಒಳ್ಳೆಯ ಒಂದು ವಿಸ್ತರಣಾ ಸೌಲಭ್ಯ ಲಭ್ಯ ಇದೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಯಾಕೆ ಅಂತಂದ್ರೆ ಇಲ್ಲೇ ನಮ್ಮ ಕಂದ್ಲಿಯಲ್ಲಿ ಕೃಷಿ ವಿಜ್ಞಾನ ಕೇಂದ್ರ ಇದೆ. ಅದಕ್ಕೋಸ್ಕರನೇ ಸಂಪೂರ್ಣವಾಗಿ ರೈತರ ಒಂದು ಸೇವೆಗಾಗಿನೇ ಇರ್ತಕ್ಕಂಥ 6 ಜನ ವಿಷಯ ತಜ್ಞರು ಅದಕ್ಕಾಗಿ ಇರ್ತಾರೆ. ಮತ್ತೆ ಅವ್ರಿಗೆ ಫೋನ್ ಮೂಲಕನೂ ನೀವು ಫೋನ್ ಮಾಡಿ ತಿಳ್ಕೊಳ್ಬೇಕು. ಇದಿದೆ. ನಂತರ ಮತ್ತೊಂದು ಅವಕಾಶ ಅಂತಂದ್ರೆ ಕೃಷಿ ಕಾಲೇಜು. ಕೃಷಿ ಕಾಲೇಜ್ಗೆ ಹೋದರೆ ಅಲ್ಲಿ ಎಲ್ಲ ವಿಷಯ ತಜ್ಞರು ತಮಗೆ ಲಭ್ಯ ಇರ್ತಾರೆ. ಅವ್ರ ಹತ್ರ ಮಾಹಿತಿಯನ್ನು ಪಡ್ಕೊಂಡು ಯಾವ ರೀತಿ ಮಾಡಬೇಕು ಅಂತಕ್ಕಂಥದ್ದನ್ನ ಇವರು ನಿರ್ಧಾರ ಮಾಡ್ಕೊಳ್ತಕ್ಕಂಥದ್ದು ಒಂದು ಬಹಳ ಮುಖ್ಯವಾದ ಅಂಶ. ಹಾಗೇನೆ ಈಗ ಮಣ್ಣಿನ ಫಲವತ್ತತೆ ಬಗ್ಗೆ ನಾವು ತಗೊಳ್ಳೋದಾದ್ರೆ ರೈತರಿಗೂ ಗೊತ್ತಿದೆ, ವಿಜ್ಞಾನಿಗಳಿಗೂ, ನಮಗೂ ಎಲ್ರಿಗೂ ಗೊತ್ತಿದೆ, ಮಣ್ಣಿನ ಒಂದು ಫಲವತ್ತತೆ ಕ್ಷೀಣಿಸ್ತಾ ಇದೆ ದಿನೇ ದಿನೇ ಅಂತ. ಆದಾಗ್ಯೂ ಸಹ ಎಲ್ಲೆಲ್ಲಿ ನಾವು ಸ್ವಲ್ಪ ಮಟ್ಟಿಗೆ ಕಾಂಪೋಸ್ಟ್ ಗೊಬ್ಬರ ಅಥವಾ ಕೊಟ್ಟಿಗೆ ಗೊಬ್ಬರ ಈ ಥರದವನ್ನು ನಾವು ಬಳಕೆ ಮಾಡಿ ಬೆಳೆಗಳನ್ನು ಬೆಳೆದಾಗ ಈ ಕಡಿಮೆ ಮಳೆ ಇದ್ದಾಗ್ಯೂ ಸಹ ನಾವು ಅಧಿಕ ಇಳುವರಿ ಇರ್ತಕ್ಕಂಥ ಒಂದು ಸನ್ನಿವೇಶವನ್ನು ನಾವು ಕಾಣ್ಬೋದು. ಯಾಕೆ ಅಂತಂದರೆ ಈಗ ಮಣ್ಣಿಗೆ ಸಾವಯವ ಪದಾರ್ಥಗಳನ್ನು ಸೇರಿಸಿದಾಗ ಅದರಲ್ಲಿ ಪೋಷಕಾಂಶಗಳು ದೊರೆಯೋದ್ರ ಜೊತೆಗೆ ಈ ಸ್ವಲ್ಪ ಬಿದ್ದಂಥ ಮಳೆ ನೀರು ಆ ಒಂದು ಮಣ್ಣಲ್ಲಿ ಸಾಕಷ್ಟು ಸಮಯಗಳ ಕಾಲ ಮಣ್ಣನ್ನು ಹಿಡಿದಿಟ್ಕೊಳ್ಳುತ್ತೆ. ಜೊತೆಗೆ ಮಳೆ ನೀರು ಭೂಮಿ ಒಳಗಡೆ ಇಂಗ್ಲಿಕ್ಕೂ ಸಹ ಬಹಳಷ್ಟು ಸಹಾಯ ಮಾಡುತ್ತೆ. ಆ ನಂತರದಲ್ಲಿ ಒಟ್ಟಾರೆಯಾಗಿ ನೀವು ಮಣ್ಣಲ್ಲಿ ಇರ್ತಕ್ಕಂಥ ಈ ಒಂದು ಪೋಷಕಾಂಶಗಳು ಸಮತೋಲನ ಪ್ರಮಾಣಕ್ಕೆ ಬಂದು ಸಸ್ಯಗಳಿಗೆ ಬೇಕಾದ ಎಲ್ಲಾ ಪೋಷಕಾಂಶಗಳು ದೊರೆಯೋದ್ರಿಂದ ಸಸ್ಯಗಳು ಸ್ವಾಭಾವಿಕವಾಗಿಯೇ ಅವು ದೃಢವಾಗಿ ಬೆಳೀತವೆ. ಮುಂದೆ ಬರ್ತಕ್ಕಂಥ ಒಂದು ಈ ಬರ ನಿರೋಧಕ ಶಕ್ತಿಯನ್ನು ಪಡಿತವೆ, ಹಾಗೇನೆ ರೋಗ ನಿರೋಧಕ ಶಕ್ತಿಯನ್ನು ಪಡಿತವೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ಮುಂದುವರೆದು ಎಲ್ಲೆಲ್ಲಿ ನಾವು ಈ ತರದ ಸನ್ನಿವೇಶಗಳನ್ನು ನೋಡ್ತೇವೆ, ಈಗ ಈ ಕೇಳ್ತಾ ಇರ್ತಕ್ಕಂಥ ರೈತರು ಅನ್ಕೋಬಹುದು ಏನಪ್ಪ ನಮ್ಗೆ ನಾಳೆ ಮಳೆ ಬರುತ್ತೆ ಅಂತಕ್ಕಂಥದ್ದು ನಮ್ಗೆ ಹೆಂಗ್ ಗೊತ್ತಿರುತ್ತೆ ಅಂತಕ್ಕಂಥದ್ದು ಮುಖ್ಯವಾದ ಪ್ರಶ್ನೆ. ಈ ನಿಟ್ಟಲ್ಲಿ ಇವತ್ತು ನಮ್ಮ ಕರ್ನಾಟಕ ರಾಜ್ಯ ವಿಪತ್ತು ನಿರ್ವಹಣಾ ಸಂಸ್ಥೆ ಏನಿದೆ ಅವರು ಸುಮಾರು ಒಂದು 15 ದಿವಸಗಳಿಗೆ ಆಗ್ತಕ್ಕಂಥ ಮಳೆ ಬರುತ್ತಾ ಇಲ್ವಾ ಅಂತಕ್ಕಂಥ ಒಂದು ಮಾಹಿತಿಯನ್ನ ರೈತರಿಗೆ ಮೊದಲೇ ಕೊಡೋದ್ರಿಂದ ಇವುಗಳನ್ನು ಬಳಸ್ಕೊಂಡು ನಾವು ಈ ಕಾಲಕ್ಕೆ ತಕ್ಕಂತೆ ಅನುಗುಣವಾಗಿ ನಮ್ಮ ಬೆಳೆ ಕ್ರಮಗಳನ್ನ ನಾವು ಆಯ್ಕೆ ಮಾಡ್ಕೋಬಹುದು. ಸರ್, ಈಗ ಇಬ್ರು ಕೃಷಿ ವಿಜ್ಞಾನಿಗಳು ಅಭಿಪ್ರಾಯ ಪಟ್ಟ ಹಾಗೆ ವಾತಾವರಣದಲ್ಲಿ ಏನೇ ಸಂಭವಿಸ್ಲಿ, ಮಳೆ ಜಾಸ್ತಿ ಆಗಲಿ ಅಥವಾ ಕಡಿಮೆ ಆಗಲಿ, ಬಿಸಿಲು ಜಾಸ್ತಿ ಆಗಲಿ ಅಥವಾ ಕಡಿಮೆ ಆಗಲಿ, ಅಥವಾ ಮಾರುಕಟ್ಟೆ ಆಗಿರ್ಬೋದು, ಎಲ್ಲೋ ಯುದ್ಧ ಆದರೂ ಕೂಡ ಅದರ ಅಂತಿಮ ಫಲಾನುಭವಿಗಳು ನಮ್ಮ ಕೃಷಿಕರು, ಅವ್ರ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತೆ. ಇಂತಹ ಸ್ವಾಭಾವಿಕವಾಗಿರೋಂಥದ್ದಾಗ್ಬೋದು ಅಥವಾ ಮನುಷ್ಯ ಸೃಷ್ಟಿಯ ಒಂದು ಇದಾಗ್ಬೋದು, ಇಂಥದ್ದು ಸಂಭವಿಸಿದಾಗ ರೈತರಿಗೆ ಆಗ್ತಕ್ಕಂತಹ ಈ ಆರ್ಥಿಕ ಹೊಡೆತ ಇದೆಯಲ್ಲ, ಅದನ್ನೇನಾದರೂ ತಪ್ಪಿಸ್ಲಿಕ್ಕೆ ಸಾಧ್ಯ ಇದೆಯಾ? ಈಗ ಅಂತಾರಾಷ್ಟ್ರೀಯ ಸಮಸ್ಯೆಯಿಂದ ಉಂಟಾಗುವಂಥದ್ದು ನೇರವಾಗಿ ಗೊಬ್ಬರದ ಮೇಲೆ, ಹೌದು, ಕ್ರಿಮಿನಾಶಕಗಳು, ಬಿತ್ತನೆ ಬೀಜದ ಮೇಲೆ ಗೊಬ್ಬರ, ಇದ್ರ ಮೇಲೆ ಪರಿಣಾಮ ಬೀರುತ್ತೆ. ಆದರೆ ನಮ್ಮದೇ ಆದ ತಪ್ಪುಗಳೇನು ಅಂದರೆ ನಾವು ಬೀಜಗಳನ್ನು ಸರಬರಾಜು ಮಾಡುವಲ್ಲಿ, ಯಾಕಂದ್ರೆ ನೀವು ಮಳೆ ಒಂದಷ್ಟು ಬಂದಾಗ ರೈತರು ಮಾರುಕಟ್ಟೆಗೆ ಬಂದು ಬೀಜಕ್ಕೆ ಡಿಮ್ಯಾಂಡು, ಗೊಬ್ಬರಕ್ಕೆ ಡಿಮ್ಯಾಂಡು, ದಿನಗಟ್ಟಲೆ ನಿಂತರೂ ಇಲ್ಲ. ಇದು ಎಲ್ಲೋ ಒಂದು ಕಡೆ ನಾವು ಆ ಥರ ತಯಾರಿ ಮಾಡುವಲ್ಲಿ ಸೋತಿದ್ದೇವೆ. ಮತ್ತೆ ಈಗಾಗಲೇ
ಒಂದು ಮಿಟಿಯರಲಾಜಿಕಲ್ ಡಿಪಾರ್ಟ್ಮೆಂಟಿನ ಅಂದಾಜು ಪ್ರಕಾರವೇ 40% ಮಳೆ ಈ ಹಂಗಾಮಲ್ಲಿ ಬರಬೇಕಾದ್ದು ಕಡಿಮೆ ಆಗಿದೆ. ಹಾಗಾಗಿ ಮುಖ್ಯವಾಗಿ ನಾವು ಬಿತ್ತುವಂತ ಒಂದು ಪರಿಸ್ಥಿತಿ ಹೊರಟೋಗಿದೆ. ಈಗ ನೀವು ಆಲೂಗೆಡ್ಡೆ ಬಗ್ಗೆ ಪಾಟೀಲ್ ಹೇಳ್ತಾ ಇದ್ರು. ಈಗ ಆಲೂಗೆಡ್ಡೆ ಹೋದದ್ದು ಆ ಡಿಸೀಸ್ಗೆ ನಾವು ಒಂದು ಪರಿಹಾರವನ್ನು ಪರಿಪೂರ್ಣವಾಗಿ ಕೊಡ್ಲಿಲ್ಲ. ಈ ಹಿಂದೆ ಹಾಸನದ ಕೃಷಿ ಹೇಗಿತ್ತಂದ್ರೆ ಗೆಂಡೆ ರಾಗಿ ಎಷ್ಟು ಚಂದ ಇತ್ತು, ಒಳ್ಳೆ ಕಾಂಬಿನೇಷನ್ ಹಾಸನದ ಅರ್ಥವ್ಯವಸ್ಥೆಯ ಮೇಲೆ. ಅಂದ್ರೆ ಆ ಗೆಂಡೆ ತಗೊಂಡು ರಾಗಿ ಹಾಕೋರು, ರಾಗಿ ಎಷ್ಟು ಚೆನ್ನಾಗಿ ಬರ್ತಾ ಇತ್ತು. ಅದ್ರ ಜೊತೆ ಹಳ್ಳು, ಅದ್ರ ಜೊತೆ ತೊಗರಿ, ಹುಚ್ಚಳ್ಳು, ಇದೆಲ್ಲ ಆ ತರದ ಒಂದು ಸಮೃದ್ಧವಾದ ಕೃಷಿ ಹಾಸನ ಜಿಲ್ಲೆಯಲ್ಲಿ. ಯಾಕಂದ್ರೆ ಇದು ಅರೆಮಲೆನಾಡು ಪ್ರದೇಶ, ಮಲೆನಾಡು ಪ್ರದೇಶ ಸೇರಿದೆ. ಮಳೆಯೂ ಕೂಡ 1000 ಮಿಲಿಮೀಟರ್, ಕೆಲವು ಕಡೆ 2000 ಮಿಲಿಮೀಟರ್ ಮಳೆ ಆಗುವಂಥದ್ದು, 3000 ಮಿಲಿಮೀಟರ್ ಆಗುವಂಥದ್ದು ಇದೆ ಸಕಲೇಶಪುರ ಅಂತ. ಸೊ ಈ ಒಂದು ವಾತಾವರಣದಲ್ಲಿ ಉತ್ತಮವಾದಂಥ ಕೃಷಿ, ಈವನ್ 1000 ಮಿಲಿಮೀಟರ್ ಬೀಳುವಂತ ಅರ್ಕಲ್ಗೋಡು ಮತ್ತೆ 700-800 ಬೀಳುವಂತ ಚಂದ್ರಾಪಟ್ಟಣ, ಅರಸೀಕೆರೆ ಈ ಭಾಗದಲ್ಲಿ ಇರಬಹುದು. ಒಂದು ವ್ಯವಸ್ಥಿತವಾದ ರೀತಿಯಲ್ಲಿ ಬದುಕನ್ನು ಕಟ್ಟಿಕೊಳ್ಳುವಂತ ಕೃಷಿ ಪದ್ಧತಿ ಇತ್ತು. ಈಗ 40% ಮಳೆ ಬರದೇ ಇರೋದ್ರಿಂದ ಈ ಒಂದು ತೇವಾಂಶವನ್ನ ನಾವು ಯಾವ ರೀತಿಯಲ್ಲೂ ಪೂರೈಕೆ ಮಾಡಕ್ಕಾಗದೆ ಇವತ್ತು ನಾವು ಬಿತ್ತಕ್ಕೆ ಆಗಿಲ್ಲ. ಬಹಳಷ್ಟು ಕಡೆ ಬಿತ್ತಿರುವಂತ ಮೆಕ್ಕೆಜೋಳ, ಹೊಗೆಸೊಪ್ಪು, ಈಗ ಅರ್ಕಲ್ಗೋಡ್ನ 2 ಹೋಬಳಿಗಳಲ್ಲಿ ಹೊಗೆಸೊಪ್ಪನ್ನು ಬೆಳೀತಾರೆ, ಹಾಕಿದ್ದಾರೆ, ಮಳೆ ಕಾಯ್ತಾ ಇದೆ. ಬಟ್ ಹೊಗೆಸೊಪ್ಪು ಅಂತ ಬೆಳೆ ಅಂದ್ರೆ 2 ತಿಂಗಳು ಮಳೆ ಬರದೆ ಹೋದ್ರು ಹೋಗ್ಬಿಡುತ್ತದೆ, ಒಣಗೋಗುತ್ತೆ. ಇಲ್ಲ, ನೀವು 2 ತಿಂಗಳ ಮೇಲೆ ಮಳೆ ಬಂದ್ರು ಊರು ಬಂದ್ಬಿಡ್ತದ. ಈಗ ಆ ರೈತರು ಆ ತರದ ಒಂದು ಆಸೆ ಇಟ್ಕೊಂಡು ಕಾಯ್ತಾ ಇದ್ದಾರೆ, ಬರುತ್ತೆ ಅಂತ. ಬಟ್ ಮೆಕ್ಕೆಜೋಳ ಇದಲ್ಲ, ಮೆಕ್ಕೆಜೋಳ ಹೋದ ಹಾಗೇನೆ. ಯಾಕೆಂದ್ರೆ ಈಗ ಇರುವಂತ ಮೆಕ್ಕೆಜೋಳ ಆಗ್ಲೇ ಆ ಡಿಸೀಸ್ 1 ಅಡಿ ಲೆವೆಲ್ ಅಲ್ಲಿ ಇದೆ, ಹಳದಿ ಬಣ್ಣಕ್ಕೆ ಕಾಣುತ್ತೆ ಹೊಲದಲ್ಲಿ 60%. ಹಾಗೆ ಮೆಕ್ಕೆಜೋಳ ಹೋದಾಗೇನೆ. ಮತ್ತೆ ರಾಗಿ ಹಿಂಗಾರು ಮಾಡ್ಬೋದೇ ಹೊರತು ಈಗ ಮಾಡುವ ಸ್ಥಿತಿ ಇಲ್ಲ. ಯಾಕಂದ್ರೆ ಹಿಂದೆ ರಾಗಿನೇ ಮುಖ್ಯ ಬೆಳೆ ಇತ್ತು, ಅದ್ರ ಜೊತೆಗೆ ತೊಗರಿ ಹಾಕಿರೋರು, ಮತ್ತೆ ಜೋಳದ ಕಡ್ಡಿ ದನಗಳಿಗೆ ವರ್ಷ ಪೂರ್ತಿ ಬರೋದದು ಜೋಳದ ಕಡ್ಡಿ, ಆಮೇಲೆ ಹುಚ್ಚಳ್ಳು, ಆಮೇಲೆ ಹುಳ್ಳಿ, ಒಂದು ಒಳ್ಳೆ ವ್ಯವಸ್ಥಿತವಾದಂತ ಕೃಷಿ ಇತ್ತು. ಬಟ್ ವಾಣಿಜ್ಯೀಕರಣ ಬಂದ್ಮೇಲೆ ಆ ವ್ಯವಸ್ಥೆ ಹೊರಟೋಯ್ತು. ಎಲ್ಲ ಗೆಂಡೆ, ಹೊಗೆಸೊಪ್ಪು, ಮೆಕ್ಕೆಜೋಳ. ಹಾಗಾಗಿ ಸುಸ್ಥಿರತೆ ಇದೆಯಲ್ಲ ರೈತನ ಬದುಕಿನದು, ಅದು ಈ 40% ಕೊರತೆಯಿಂದ ಸುಸ್ಥಿರತೆ ಹೊರಟೋಗ್ಬಿಟ್ಟಿದೆ. ಈಗ ಏನಿದ್ರು ನಾವು ತಯಾರಿ ಮಾಡ್ಕೊಂಡಿರ್ಬೇಕು. ಈಗ ದ್ವಿದಳ ಧಾನ್ಯ ಹೇಳಿದ್ರು, ಹಿಂದೆ ನಾವು ರಾಗಿ ಹುಳ್ಳಿ ಬೆಳೆಯುವಾಗ ದ್ವಿದಳ ಧಾನ್ಯಗಳು ಅದ್ರ ಪಾಡಿಗೆ ಅದೇ ಇತ್ತು. ನಾವು ಎರೆಭೂಮಿಯಲ್ಲಿ ಎಂತೆಂಥ ಹೆಸರು, ಉದ್ದು ಅವನ್ನೆಲ್ಲ ಹೇಗೆ ಬೆಳೀತಾ ಇದ್ವಿ ಅಂದ್ರೆ ಅಷ್ಟು ಬೆಳೀತಾ ಇದ್ವಿ. ಈ ಹೊಗೆಸೊಪ್ಪು ಬಂದ್ಮೇಲೆ ಅದೆಲ್ಲ ಬಿಟ್ಟಾಕ್ಬಿಟ್ಟಿದ್ವಿ. ಇವತ್ತು ರೈತರು ದ್ವಿದಳ ಧಾನ್ಯಕ್ಕೆ ಹೋಗ್ತಾರೆ ಅಂತ ಅನ್ಸೋದಿಲ್ಲ ನನಗೆ. ಆದ್ರಿಂದ ನಾವು ಹಂಗಾಮಿಗೆ ಒಂದು ಸಿದ್ಧತೆ ಮಾಡಿಕೊಂಡು ಈ ಕೊರತೆನ ಒಂದಷ್ಟು ತುಂಬುವಂತ ಪ್ರಯತ್ನ ಮಾಡ್ಬೋದೇ ಹೊರತು ಮೇಜರ್ ಪೋರ್ಷನ್ ಆಫ್ ಅವರ್ ಕೃಷಿ ಅದಕ್ಕೆ ದೊಡ್ಡ ಏಟ್ ಆಗಿದೆ. ಮತ್ತೆ ಏನಾದ್ರೂ ಮಳೆ ಶುರು ಆದ್ರೆ, ಈಗ ಜುಲೈ ತಿಂಗಳಲ್ಲಿ ಸಾಮಾನ್ಯವಾಗಿ ಈಗ ಮುಖ್ಯವಾದ ಬೆಳೆ ರೇವತಿ ಮಳೆ, ಭರಣಿ ಮಳೆಗೆ ನಾವು ಕಾಳು ಕಡ್ಡಿ ಹಾಕೋದು ಇದೆಲ್ಲ ಶುರುವಾಗ್ತಿತ್ತು. ಮೃಗಶಿರ ಬಂದ್ರೆ ಹೊಳೆಗಳು ಮಿಸ್ಕಾರ್ದಂಗೆ ಹೊಳೆ ಹೊಡಿಬೇಕು ಅಂತ ಲೆಕ್ಕಾಚಾರ ನಮ್ದು. ಸೊ ಹಾಗೇನಾದ್ರೂ ಮಳೆ ಬಂದ್ರೆ ಭತ್ತ ಬೆಳೆಯೋ ಪ್ರದೇಶಗಳು ಭತ್ತ ಬೆಳೀತಾರೆ, ಒಂದಷ್ಟು ನೀರು ಜಲಾಶಯಕ್ಕೆ ಬರುತ್ತೆ. ಹಾಗೆ ಆ ಮಟ್ಟಿಗೆ ಒಂದಷ್ಟು ಪರವಾಗಿಲ್ಲ. ಮತ್ತೆ ಹೊಲದ ಬೆಳೆಗಳಲ್ಲಿ ನಾವು ಈಗ ಹೊಗೆಸೊಪ್ಪು ಘಟಾನ ಆಯ್ತು, ಈಗ ಆಲೂಗೆಡ್ಡೆ ಪೂರ್ಣ ಹೊರಟಾಯ್ತದು. ಹಿಂಗಾರಿಗೆ ಅಂತ ಪ್ರದೇಶಗಳಿಗೆ ತಯಾರಾಗಬೇಕು. ಅದ್ರ ಮೂಲಕ ನಮ್ಮ ಕಷ್ಟಗಳಿಗೆ ಒಂಚೂರು ಪರಿಹಾರ ಕಂಡುಕೋಬೇಕು. ಬರ ಅಂತೂ ದೇಶದ ಪೂರ್ತಿ ಇದೆ. ಹೌದು, ಈಗ ಭಾರತ ಸರ್ಕಾರವೂ ಅದ್ರ ತಯಾರಿ ಮಾಡ್ತಾ ಇದೆ, ನಾವೇನು ಯಾವ ತರದ ಪರಿಹಾರ ಕ್ರಮ ತಗೋಬೇಕು ಅಂತ. ಸೊ ಅದರಿಂದ ಇದು ದೇಶದ ಸಮಸ್ಯೆನೇ ಆಗಿರೋದ್ರಿಂದ ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಕಳೆದ ವರ್ಷ ಉತ್ತಮವಾದಂತ ಕೃಷಿ, ಇಡೀ ದೇಶ 4.6% ಗ್ರೋತ್ ಕೃಷಿ ಎವರ್ ಇನ್ ದಿ ಹಿಸ್ಟ್ರಿ ಆಫ್ ಕಂಟ್ರಿ, 4.6% ಗ್ರೋತ್ ಅನ್ನು ತೋರಿಸಿ ನಮ್ಮ ಅಭಿವೃದ್ಧಿಗೆ ದೊಡ್ಡ ಇಂಬನ್ನು ಕೊಟ್ಟಿತು. ಬಟ್ ಈ ವರ್ಷದ ಕೃಷಿ ಆ ಮಟ್ಟದ ಸಾಧನೆಯನ್ನು ತೋರಿಸಲಾರದೇನೋ ಅನ್ನೋ ಸೂಚನೆಗಳು ಈಗಾಗಲೇ ಸಿಗ್ತಾ ಇದೆ. ಹಾಸನ ಜಿಲ್ಲೆಯ ಬೆಳೆಯ ವೈವಿಧ್ಯತೆ ಬಗ್ಗೆ ಪ್ರೊಫೆಸರ್ ಕೆ.ಸಿ. ಬಸವರಾಜ್ ಅವರು ಹೇಳ್ತಿದ್ರೆ ಬಾಯಲ್ಲಿ ನೀರು ಬರುತ್ತೆ ಸರ್. ಒಂದು ಸಂಸ್ಕೃತಿಯನ್ನೇ ಕಳ್ಕೊಂಡ್ವೇನೋ ಅಂತ ಹೇಳಿ ಅನ್ಸುತ್ತೆ ನಮಗೆ. ಯಾಕೆ ಈ ಸಂಸ್ಕೃತಿ ನಶಿಸಿ ಹೋಯ್ತು? ಈಗಿನ ಒಂದು ಆಧುನಿಕ ಕೃಷಿಯಲ್ಲಿ ನಾವು ಬೇಗನೆ ಶ್ರೀಮಂತರಾಗಬೇಕು ಅಂದಾಗ ಈ ಒಂದು ಮಲ್ಟಿಪಲ್ ಕ್ರಾಪಿಂಗ್ ಸಿಸ್ಟಮ್ ಏನಿತ್ತು, ಇಂಟಿಗ್ರೇಟೆಡ್ ಫಾರ್ಮಿಂಗ್ ಸಿಸ್ಟಮ್ ಏನಿತ್ತು, ಅವಾಗ ಏನಾಗ್ತಿತ್ತು, ಇಂಟಿಗ್ರೇಟೆಡ್ ಫಾರ್ಮಿಂಗ್ ಸಿಸ್ಟಮ್ನಲ್ಲಿ
ಶಾಲೋ ರೂಟೆಡ್ ಕ್ರಾಪ್ಸ್ ಇರ್ತಿದ್ವು, ಡೀಪ್ ರೂಟೆಡ್ ಕ್ರಾಪ್ಸ್ ಇರ್ತಿದ್ವು, ಆಮೇಲೆ ಶಾರ್ಟ್ ಡ್ಯೂರೇಷನ್ ಕ್ರಾಪ್ಸ್ ಇರ್ತಿತ್ತು, ಲಾಂಗ್ ಡ್ಯೂರೇಷನ್ ಕ್ರಾಪ್ಸ್ ಇರ್ತಿತ್ತು, ಹೈನುಗಾರಿಕೆ ಇರ್ತಿತ್ತು, ಪೌಲ್ಟ್ರಿ ಇರ್ತಿತ್ತು, ಸಿರಿಕಲ್ಚರ್ ಇರ್ತಿತ್ತು. ಹೀಗಿದ್ದಾಗ ಒಂದು ಬೇಸಾಯ ಪದ್ಧತಿನಲ್ಲಿ ಲುಕ್ಷಾನ್ ಆದರೂ ಕೂಡ ಇನ್ನೊಂದು ಬೆಳೆನಲ್ಲಿ ಅವನ ಲಾಭ ಬರ್ತಿತ್ತು. ಅದಕ್ಕೇನಿತ್ತು ಸಾಹೇಬ್ರು ಹೇಳ್ದಂಗೆ, ಬಸವರಾಜ್ ಸರ್ ಹೇಳ್ದಂಗೆ, ಅಲ್ಲಿ ಒಂದು ಕಲ್ಚರ್ ಅನ್ನೋಂಥ ಇದಿತ್ತು. ಹೌದು. ಈಗ ಏನಾಗಿದೆ, ಮೊನೋಕ್ರಾಪಿಂಗಿಗೆ ಶಿಫ್ಟ್ ಆಗಿಬಿಟ್ಟಿದೆ ನಾವು. ಈಗ ನಾವು ಸಿಂಧನೂರು ಕಡೆ ಹೋದರೆ ಮುಂಗಾರಿನಲ್ಲಿ ಭತ್ತ, ಹಿಂಗಾರಿನಲ್ಲಿ ಭತ್ತ, ಬೇಸಿಗೆನಲ್ಲಿ ಭತ್ತ. ಮಣ್ಣಿನ ಫಲವತ್ತತೆ, ಮಣ್ಣಿನ ಉತ್ಪಾದಕತೆ ಎಲ್ಲಿ ಹೋಗುತ್ತೆ? ಕಡಿಮೆ ಆಗುತ್ತೆ. ನಮ್ಮ ಡಾಕ್ಟರ್ ದೇವಕುಮಾರ್ ಅವರು ಹೇಳಿದರು, ಮಣ್ಣಿನಲ್ಲಿ ಫಲವತ್ತತೆ ಕಡಿಮೆ ಆಗಿದೆ. ಸಾವಯವ ಇಂಗಾಲ ಪದ್ಧತಿ ಒಂದು ದಶಕದ ಹಿಂದೆ ನೋಡಿದರೆ ಮಣ್ಣಿನಲ್ಲಿ 0.6, 7, ಈ ಭಾಗದಲ್ಲಿ ಒಂದು ಸ್ವಲ್ಪ ಮಲೆನಾಡು ಭಾಗದಲ್ಲಿ ಅದರ ಒಂದಕ್ಕಿಂತಲೂ ಹೆಚ್ಚಿತ್ತು. ಆದರೆ ಇವತ್ತು ಸರಾಸರಿಯಾಗಿ ರಾಜ್ಯದಲ್ಲಿ ಸಾವಯವ ಇಂಗಾಲ 0.32 ಆಗಿದೆ. ಸೊ ಮಣ್ಣಿನಲ್ಲಿ ಸಾವಯವ ಇಂಗಾಲ ಇಲ್ಲ ಅಂದಾಗ ಸಾವಯವ ಪದಾರ್ಥ ಇಲ್ಲ. ಸಾವಯವ ಪದಾರ್ಥ ಇಲ್ಲ ಅಂದರೆ ಸೂಕ್ಷ್ಮ ಜೀವಾಣುಗಳಿಲ್ಲ. ಇವತ್ತೇನಾಗಿದೆ, ಮೊದಲು ಸೂಕ್ಷ್ಮ ಜೀವಾಣುಗಳು ಇರ್ತಿದ್ದು, ಈಗೂ ಸೂಕ್ಷ್ಮ ಜೀವಾಣುಗಳು ಸಾಕಷ್ಟಿದ್ದಾವೆ. ಆದರೆ ಈ ಒಂದು ನಾವು ಇಂಟೆನ್ಸಿವ್ ಕಲ್ಟಿವೇಷನ್, ಕೆಮಿಕಲ್ ಫಾರ್ಮಿಂಗಿಗೆ ಅಡಾಪ್ಟ್ ಆದಮೇಲೆ, ಬಹುಮಳೆ ಪದ್ಧತಿ ಬಿಟ್ಟು ಹೋದ್ಮೇಲೆ, ಮೊನೋಕ್ರಾಪಿಂಗಿಗೆ ಅಡ್ಜಸ್ಟ್ ಆದಮೇಲೆ ನಾವು 0.32ಗೆ ಬಂತು ಅಂತ ಹೇಳಿದೀವಲ್ಲ. ಸೂಕ್ಷ್ಮ ಜೀವಾಣುಗಳ ಸಂಖ್ಯೆ ಮೊದಲೇನಿರ್ತಿತ್ತು, ರೈತರಿಗೆ ಬಹು ಉಪಯೋಗಿಯಾಗಿರ್ತಕ್ಕಂಥ ಸಾರ್ವಜನಿಕ ಸ್ಥಿರೀಕರಣ ಮಾಡ್ತಕ್ಕಂಥ ಜೀವಾಣುಗಳು, ಆಮೇಲೆ ರಂಜಕವನ್ನು ಕರಗಿಸ್ತಕ್ಕಂಥ, ರಂಜಕವನ್ನು ವಿಘಟನೆ ಮಾಡ್ತಕ್ಕಂಥ ಜೀವಾಣುಗಳು ಫಾಸ್ಫೇಟ್ ಸಾಲ್ಯುಬಲ್ ಎಂಜೈಬ್ಯಾಕ್ಟೀರಿಯಾ ಅಂತೇಳಿ ಸಿಡೋಮೋನಾಸು, ಟ್ರೈಕೋಡರ್ಮಾ ಇರ್ತಿತ್ತು. ಆಮೇಲೆ ಇನ್ನೊಂದು ರೋಗಾಣುಗಳನ್ನು ತಡೆ ಹಿಡ್ತಕ್ಕಂಥ ಡಿಸೀಸ್ ಸಪ್ರೆಸಿವ್ ಫ್ಲೋರಾ ಅಂತ ಇರ್ತಿತ್ತು. ಇನ್ನೂ ಅಲ್ಲದೆ ಈ ಗಂಜಲು ಪದಾರ್ಥವನ್ನು ವಿಘಟನೆ ಮಾಡ್ತಕ್ಕಂಥ, ಅಂದರೆ ಆರ್ಗ್ಯಾನಿಕ್ ಮ್ಯಾಟರ್ ಡಿಕಂಪೋಸಿಂಗ್ ಫರ್ಮೆಂಟೇಟಿವ್ ಫ್ಲೋರಾ, ಅವು ಕೂಡ ನಮಗೆ ಫಿನೋರೋಕೇಟು, ಸೆಲ್ಯುಲೋಮೊನಾಸು ಇರ್ತಿದ್ವು. ಈಗೇನಾಗಿದೆ, ನಾವು ಮಣ್ಣನ್ನು ಸೂಕ್ಷ್ಮ ಜೀವ ಅಧ್ಯಯನಾಗಿ ನಾವು ವಿಶ್ಲೇಷಣೆ ಮಾಡಿದರೆ ಈಗ 80% ರೋಗಾಣುಗಳಿದಾವೆ. ಅಂದರೆ ಬೆಳೆಗೆ ರೋಗ ತರ್ತಕ್ಕಂಥ ಜೀವಾಣುಗಳ ಸಂಖ್ಯೆ 80% ಫಿಜೇರಿಯಂ ಇದೆ, ಆಲ್ಟರ್ನೇರಿಯಾ ಇದೆ, ಫೈಟೋಪ್ತರಾ ಇದೆ, ಪೀಥಿಯಂ ಇದೆ, ಸ್ಕ್ಲೆರೋಶಿಯಂ ಇದೆ. ಇವೆಲ್ಲ ರೋಗಾಣುಗಳು. ಅಂದರೆ ಹಿಂದೊಮ್ಮೆ ಜೀವಂತವಾದ ಮಣ್ಣು ಸತ್ತು ಮಣ್ಣಾಗಿದೆ. ಮಣ್ಣಿನ ರಚನೆ ಹಾಳಾಗಿದೆ, ಮಣ್ಣಿನ ಫಲವತ್ತತೆ ಕಡಿಮೆ ಆಗಿದೆ, ಮಣ್ಣಿನ ಉತ್ಪಾದಕತೆ ಕಡಿಮೆ ಆಗಿದೆ. ಸೊ ಹೀಗಿದ್ದಾಗ ಉತ್ಪಾದನೆಕತೆ ಹೆಚ್ಚಿಗೆ ಹೆಂಗೆ ಸಾಧ್ಯ? ಆದ್ದರಿಂದ ರೈತರು ಈಗ ಸಮಗ್ರ ಕೃಷಿ ಪದ್ಧತಿನಲ್ಲಿ ಕೃಷಿ, ತೋಟಗಾರಿಕೆ, ಹೈನುಗಾರಿಕೆ, ರೇಷ್ಮೆ, ಅರಣ್ಯ, ಈಗ ಅರಣ್ಯನೂ ಬಹಳ ಮುಖ್ಯ. ಈ ಮಳೆ ಎಲ್ಲ ಕಡಿಮೆ ಆಗಿದೆ. ಯಾಕೆ? ನಮ್ಮ ರಾಷ್ಟ್ರೀಯ ಅರಣ್ಯ ನೀತಿ ಪ್ರಕಾರ 33% ಗಿಡಗಳ ಸಂಖ್ಯೆ ಅರಣ್ಯ ಪ್ರದೇಶ ಆದರೆ ನಮ್ಮ ರಾಜ್ಯದಲ್ಲಿ 21-22% ಇದೆ. ನೀವು ಸ್ವಲ್ಪ ಉತ್ತರ ಕರ್ನಾಟಕಕ್ಕೆ ಹೋದ್ರೆ ದಕ್ಷಿಣ ಭಾಗಕ್ಕಿಂತಲೂ 10-12% ಮಾತ್ರ ಗಿಡಗಳು ಉಳಿದಾವೆ. ಈಗ ನಮಗೆ ನಮ್ಮ ರಾಜ್ಯದಲ್ಲಿ 38,500 ಹೆಕ್ಟರ್ ಅರಣ್ಯ ಪ್ರದೇಶ ಇದೆ. ಇನ್ನೊಂದು 6,500 ಪ್ರದೇಶ ಕೃಷಿ ಅರಣ್ಯ ಪ್ರದೇಶ ಇದೆ. ಅಂದ್ರೆ ರೈತರ ಜಮೀನಿನಲ್ಲಿ ಬೆಳೆದದ್ದು ಎರಡು ಸೇರಿ ಎಟ್ಟಾಯ್ತು 45,000. ಸೊ ನಮಗೆ ಇನ್ನೂ 20,000 ಹೆಕ್ಟರ್ನಷ್ಟು ಅರಣ್ಯ ಪ್ರದೇಶ ಅಗತ್ಯತೆ ಇದೆ. ಸೊ ಹೀಗಿರುವಾಗ ನಾವು ಅರಣ್ಯ ಕ್ಷೇತ್ರವನ್ನು ವಿಸ್ತಾರ ಮಾಡೋಕ್ಕಾಗಲ್ಲ, ಬಟ್ ಟ್ರೀ ಕವರ್ ಎಲ್ಲಿ ಮಾಡೋಕ್ಕಾಗತ್ತೆ? ಕೇವಲ ಕೃಷಿ ಅರಣ್ಯ. ಆದ್ರಿಂದ ಅವಾಗ ಈ ಒಂದು ಸಂಸ್ಕೃತಿ, ಈಗ ನಾವು ಚೆರಗ ಚೆಲ್ಲೋದಂತ ಮಾಡ್ತಿದ್ವಿ, ರಾಶಿ ಮಾಡ್ತಿದ್ವಿ, ಅವೆಲ್ಲ ಹೋಗ್ಬಿಟ್ಟಿದ್ದಾವೆ. ಈಗ ರಾಶಿ ಕಣಗಳು ಹೋಗಿದ್ದಾವೆ. ನಂದಿ ಕೃಷಿ ಬರ್ತಾ ಇದೆ. ಮೊನ್ನೆ ಕೇಂದ್ರ ಕೃಷಿ ಸಚಿವರು ಹೇಳಿದ್ದಾರೆ, ನಾವು ಅಗ್ರೋ ಫಾರೆಸ್ಟ್ರಿ ಅನ್ನೋದು ಬದಲು ಈಗ ಟ್ರೀ ಬೇಸ್ಡ್ ಫಾರ್ಮಿಂಗ್ ಅಂತ ಹೇಳಿದ್ದಾರೆ. ಹೀಗೆ ನಾವು ಅರಣ್ಯ ಬೆಳೆಗಳನ್ನು, ಕೃಷಿ ಬೆಳೆಗಳನ್ನು, ತೋಟಗಾರಿಕೆ ಬೆಳೆಗಳನ್ನು, ಹೈನುಗಾರಿಕೆಯನ್ನು, ರೇಷ್ಮೆಯನ್ನು, ಪೌಲ್ಟ್ರಿಯನ್ನು ನಾವು ಸಮಗ್ರ ಕೃಷಿಯನ್ನಾಗಿ ಮಾಡಿದರೆ ರೈತ ಬದುಕ್ತಾನೆ. ಬೆಳೆ ವೈವಿಧ್ಯತೆಯ ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿದ್ರು ಸರ್. ಹೌದು, ಹಾಸನದಲ್ಲಿ ನೀವು ಕೂಡ ಕೆಲಸ ಮಾಡಿದಂಥವ್ರು. ಹೌದು, ಆ ಬೆಳೆ ವೈವಿಧ್ಯತೆಯ ಒಂದು ಶ್ರೀಮಂತಿಕೆಯನ್ನು ಕಂಡಂಥವ್ರು. ಅದನ್ನ ಮತ್ತೆ ತರಲಿಕ್ಕೆ ಸಾಧ್ಯತೆ ಇಲ್ವಾ? ಈಗ ರೈತರಲ್ಲಿ ಸಾಧ್ಯತೆ ಇಲ್ಲ ಅಂತಕ್ಕಂಥದ್ದು ಎಲ್ಲೂ ಇಲ್ಲ. ನಮ್ಮ ರೈತರು ಇಷ್ಟೊಂದು ಬುದ್ಧಿಜೀವಿಗಳು, ಶ್ರಮಜೀವಿಗಳು, ಮತ್ತೆ ಅದಕ್ಕಿಂತ ಮುಖ್ಯವಾಗಿ ಆಶಾವಾದಿಗಳು. ಆಗೋದೇ ಇಲ್ಲ ಅಂತ ರೈತರಲ್ಲಿ ಇಲ್ಲವೇ ಇಲ್ಲ. ಇಂಥ ಬರೀ ಎಷ್ಟೋ ನೋಡಿದೆ ಅವರಲ್ಲಿ ಇಲ್ಲವೇ ಇಲ್ಲ. ಅವರಲ್ಲಿರ್ತಕ್ಕಂಥ ಆತ್ಮಸ್ಥೈರ್ಯ ಎಷ್ಟರ ಮಟ್ಟಿಗಿದೆ ಅಂದರೆ ಈ ಥರದವು ಇನ್ನೂ ಬಂದರೂ ನಾವು ಎದುರಿಸ್ತೀವಿ ಅಂತಿದೆ. ಆದರೆ ಇವತ್ತಿನ ಕಾಲಘಟ್ಟದಲ್ಲಿ ಇವತ್ತು ಅವರೂ ಬೇರೆಯವರ ಜೊತೆ, ಬೇರೆಯವರ ಹಾಗೆ ಬದುಕಬೇಕು ಅಂತಕ್ಕಂಥ ಒಂದು ಮಹದಾಸೆ ಇರ್ತಕ್ಕಂಥ ತಪ್ಪೇನಲ್ಲ, ಒಂದು ಉತ್ಕಟವಾದ ಆಸೆ. ಹಾಗೇನೆ ಕೃಷಿಯಲ್ಲಿ ಇವತ್ತು ಇರ್ತಕ್ಕಂಥ ಸವಾಲುಗಳು, ಅದರಲ್ಲೂ ಬಹಳ ಮುಖ್ಯವಾಗಿ ಹೇಳಬೇಕು ಅಂತಂದರೆ ಈಗ ಕೂಲಿ ಆಳುಗಳ ಸಮಸ್ಯೆ.
ಈಗ ಮೊದಲೇನಾಗಿತ್ತು, ಎಲ್ಲ ಒಟ್ಟು ಕುಟುಂಬಗಳಿದ್ವು. ಕುಟುಂಬದಲ್ಲಿ ಯಾರೋ ಒಬ್ಬರೋ ಇಬ್ಬರು ಓದಿದ್ರೆ ಹೆಚ್ಚು, ಇನ್ನು ಉಳಿದವರೆಲ್ಲ ದುಡಿತಾ ಇದ್ರು. ಇವತ್ತು ದುಡಿಯೋರು ಒಬ್ಬರೇ ಸಿಕ್ಕೋದು. ಆಮೇಲೆ ಇವತ್ತೇನಾಗಿದೆ, ಈ ಒಟ್ಟು ಕುಟುಂಬಗಳೆಲ್ಲ ಹೋಗಿ ಇವತ್ತು ಸಣ್ಣ ಸಣ್ಣ ಕುಟುಂಬಗಳಿಗೆ ಬಂದಿದ್ದಾವೆ. ಅದರಲ್ಲಿ ಇರೋರೇ 4 ಜನ, ಗಂಡ ಹೆಂಡತಿ, ಇಬ್ಬರು ಮಕ್ಕಳು ಶಾಲೆಗೆ ಹೋಗ್ತಾರೆ. ಈ ಅಮ್ಮ ಮನೇಲಿ ಅಡುಗೆ ಮಾಡುತ್ತೆ, ಇವರು ಒಬ್ಬ ದುಡ್ದು ಮಾಡತಕ್ಕಂಥ ಪರಿಸ್ಥಿತಿ ಕಷ್ಟ. ಆದರೆ ಇವತ್ತಿನ ದಿವಸದಲ್ಲಿ ಅನೇಕ ರೈತರು, ಅದರಲ್ಲೂ ವಿಶೇಷವಾಗಿ ಹೇಳ್ಬೇಕಂದ್ರೆ ಹಾಸನದಲ್ಲಿ ಇರ್ತಕ್ಕಂಥ ಈ ಒಂದು ಕ್ರಿಯಾಶೀಲ ಅಥವಾ ಪ್ರಯೋಗಶೀಲ ಒಂದು ಮನಸ್ಥಿತಿ ಇರ್ತಕ್ಕಂಥ ಅನೇಕ ರೈತರಿದ್ದಾರೆ. ನೀವು ಸಕಲೇಶ್ಪುರದ ಕಡೆ ಹೋಗ್ಬೋದು ಅಥವಾ ಇವನ್ ಅರ್ಕಲ್ಗೂಡ್ ಕಡೆ ಹೋಗ್ಬೋದು. ಅಲ್ಲಲ್ಲಿ ಬಹಳಷ್ಟು ಉತ್ತಮವಾದ ಉದಾಹರಣೆ ಆಗಬಲ್ಲ ಅಂತ ಸಾಕಷ್ಟು ಜನ ರೈತರು ಇವತ್ತು ಇದ್ದಾರೆ. ಅವರು ಇವತ್ತೂ ಈ ಪದ್ಧತಿಗಳನ್ನ ಜೀವಂತವಾಗಿ ಇಟ್ಟಿದ್ದಾರೆ ಅಂದ್ರೆ ತಪ್ಪಾಗ್ಲಾರ್ದು. ಆ ತರದ ಒಂದು ರೈತರ ಬಳಿಗೆ ನಾವು ಇಂಥ ಒಂದು ಸಂಕಷ್ಟದ ದಿನಗಳಲ್ಲಿ ಕೃಷಿ ಇಲಾಖೆ ಆಗ್ಬೋದು, ತೋಟಗಾರಿಕೆ ಇಲಾಖೆ ಆಗ್ಬೋದು, ಅಥವಾ ಯಾವುದೇ ಒಂದು ಅಭಿವೃದ್ಧಿ ಇಲಾಖೆಗಳು ಏನಿದಾವೆ, ಅವರು ಈ ತರದ ರೈತರುಗಳನ್ನ ಗುರುತಿಸಿ ಉಳಿದ ರೈತರುಗಳನ್ನ ಅವರ ಒಂದು ಜಮೀನುಗಳಿಗೆ ಕಲಿಕೆಗೋಸ್ಕರ ಕರ್ಕೊಂಡೋಗಿ ತೋರಿಸಿದ್ದೆ ಆದ್ರೆ ಮುಂದಿನ ದಿನಗಳಲ್ಲಿ ನಾವು ಯಾಕೆ ಮಾಡಬಾರ್ದು ಅಂತಕ್ಕಂಥ ಒಂದು ಆತ್ಮಸ್ಥೈರ್ಯ ಅವರಲ್ಲಿ ಬರುತ್ತೆ, ಆ ಒಂದು ಛಲ ಅವರಲ್ಲಿ ಬರುತ್ತೆ. ಹೀಗಾಗಿ ಅದನ್ನ ವಾಪಸ್ ತರೋದು ಕಷ್ಟ ಏನಿಲ್ಲ. ಇದು ಇವತ್ತು ಯಾಕೆ ಏಕಬೆಳೆಗೆ ಬಂದಿದ್ದೀವಿ ಅಂತಂದ್ರೆ, ಈಗ ಮೆಕ್ಕೆಜೋಳಕ್ಕೆ ಎಲ್ಲರೂ ಹೋಗ್ತಾ ಇದ್ದಾರೆ. ಈಗ ಬಸವರಾಜ್ ಸರ್ ಹೇಳಿದ್ರು, ಆಲೂಗಡ್ಡೆ ಗೆಂಡೆ ಯಾಕೆ ಹೋಯ್ತು, ಗೆಂಡೆ ಹೋಗಿದ್ದು ರೋಗ ಬಂತು. ಈಗ ಆಲೂಗಡ್ಡೆ ಕಳ್ಕೊಂತಾರ, ಮೆಕ್ಕೆಜೋಳ ಕಳ್ಕೊಬಿಡ್ತೀವ ಅಂತ. ಅದನ್ನು ಹಂಗೆ ಆಗುತ್ತೆ. ಯಾಕೆ ಅಂತಂದ್ರೆ ಇವತ್ತಿನ ದಿವಸ ಮೆಕ್ಕೆಜೋಳಕ್ಕೆ ಯಾಕೆ ಹೋಗ್ತಾರೆ, ಮೆಕ್ಕೆಜೋಳ ನೀವು ಮೊಣಕಾಲ್ ತನಕ ಎತ್ತರಕ್ಕೆ ಬರೋ ತನಕನೇ ಕೆಲಸ ಹಾಕಿ ಕೊನೆಗೆ ನೀವು ಒಂದಿಷ್ಟು ಯೂರಿಯಾನೋ ಕಾಂಪ್ಲೆಕ್ಸ್ ಹಾಕ್ಬಿಟ್ಟು ಬಿಟ್ಬಿಟ್ರೆ ಮತ್ತೆ ಮೇತೆ ಕುಯ್ಯೋದಷ್ಟೇ. ಅಷ್ಟೇ. ನಾನು ಏನ್ ಹೇಳ್ತಾ ಇದ್ದೀನಿ, ಅದ್ರ ಕೆಲಸದ ಕೂಲಿ ಆಳುಗಳ ಅವಶ್ಯಕತೆ ಕಡಿಮೆ, ತುಂಬಾ ಕಡಿಮೆ. ಹಾಗಾಗಿ ಈಗ ಆಲೂಗಡ್ಡೆ ಬಿಟ್ಟಂತವರು ಮೆಕ್ಕೆಜೋಳಕ್ಕೆ ಸುಲಭವಾಗಿ ಹೋಗ್ತಾರೆ, ರಾಗಿಗೆ ಹೋಗಲ್ಲ. ಆದ್ರೆ ರಾಗಿಗೂ ಒಂದು ಆಶಾಕಿರಣ ಇದೆ. ಏನಂತಂದ್ರೆ ಇತ್ತೀಚೆಗೆ 5,100 ರೂಪಾಯಿ, ಹೌದು, 5,100 ರೂಪಾಯಿಗೆ ಹೋಗಿದೆ. ಜೊತೆಗೆ ಈಗ ರಾಗಿ ಒಕ್ಕಣೆ ಮಾಡ್ತಕ್ಕಂತ ಮಿಷನರಿಗಳು ಬಂದಿದೆ. ಅದು ನಮ್ಮ ಸಣ್ಣ ರೈತರು, ಮಧ್ಯಮ ವರ್ಗದ ರೈತರು, ಹಾಗೇನೆ ದೊಡ್ಡ ರೈತರು ಎಲ್ರಿಗೂ ಇವು ವರದಾನ ಆಗಿದೆ ಅಂದ್ರೆ ತಪ್ಪಾಗ್ಲಾರ್ದು. ಹಾಗಾಗಿ ರಾಗಿನೂ ಇನ್ನು ಮುಂದೆ ಬರ್ತಕ್ಕಂಥ ದಿವಸಗಳಲ್ಲಿ ಅದರ ಪ್ರದೇಶನೂ ಹೆಚ್ಚಿಗೆ ಆಗೋದಿಲ್ಲ ಅಂತ ಹೇಳಕ್ ಆಗೋದಿಲ್ಲ, ಹೆಚ್ಚಿಗಾಗುತ್ತೆ. ಜೊತೆಗೆ ಈ ಒಂದು ಸಂಸ್ಕೃತಿ ಅಥವಾ ಈ ಕೃಷಿಯ ಸೊಗಡು ಅಥವಾ ಸೊಬಗೇನಿತ್ತು ಅದನ್ನ ರೈತರು ಮನ್ಸು ಮಾಡಿ, ಹಾಗೇನೆ ಅದ್ರ ಜೊತೆಗೆ ಇಲಾಖೆಗಳು, ಕೃಷಿ ವಿಶ್ವವಿದ್ಯಾಲಯಗಳು ಕೈ ಜೋಡಿಸಿದ್ರೆ ಹಲವಾರು ಮುಂದೆ 1 ವರ್ಷ 2 ವರ್ಷದಲ್ಲಿ ಬರುತ್ತೆ ಅಂತ ಹೇಳಕ್ಕಾಗಲ್ಲ. ಸತತ ಪ್ರಯತ್ನ ಮಾಡಿದ್ದೆ ಆದ್ರೆ ಈ ತರದವನ್ನ ನಾವು ಮತ್ತೆ ವಾಪಸ್ ತರುವಂತ ಆಶಾಭಾವನೆ ನನಗಂತೂ ಇದೆ. ಸರ್, ಬರ ಅನ್ನೋ ಅಂತದ್ದು ಯಾರಿಗೂ ಇಷ್ಟ ಇಲ್ಲ. ಅದು ಕೃಷಿಕ ಆಗಿರ್ಲಿ, ಕೃಷಿಕ ಅಲ್ಲದೆ ಇರಲಿ, ಬರ ಅಂತ ಅಂದ್ರೆ ಎಲ್ಲರೂ ಕೂಡ ಸ್ವಲ್ಪ ಮೂಗ್ ಮುರಿತಾರೆ, ಯಾಕಾರು ಬಂತು ಅನ್ನುವಂಥ ಒಂದು ಪರಿಸ್ಥಿತಿ. ಬಹುತೇಕ ಜನ ಇವತ್ತು ಕೂಡ ನೆನ್ಕೊಳ್ಳೋ ಅಂತದ್ದು 60ರ ಬರ, 70ರ ದಶಕದ ಬರವನ್ನ ನೆನ್ಕೊಂಡು ಭಯ ಬಿದ್ದ್ಬಿಡ್ತಾರೆ. ಇವತ್ತು ಬರಕ್ಕೆ ನಾವು ಹೆದರ್ಬೇಕಾ ಅಂತ? ಖಂಡಿತ ಇಲ್ಲ. ಇವತ್ತು ಹೆದರುವ ಸ್ಥಿತಿ ಇಲ್ಲ. ಯಾಕಂದ್ರೆ ನಮ್ಮ ರೈತರಿಗೆ ಗೊತ್ತಿದೆ, ಒಂದಷ್ಟು ಹನಿ ಮಳೆ ಬಂದ್ರು ಒಂದು 30% 40% ಆದ್ರೂ ನಾವು ಬೆಳ್ಕೊಂಡ್ಬಿಡ್ಬೋದು ಅಂತ. ಈಗ ನಾನೇ ನೋಡ್ತೀನಿ, ಹೊಗೆ ಗಿಡ ಈಗ ಆಲ್ಮೋಸ್ಟ್ ಎಲ್ಲ ನಾಟಿ ಮಾಡ್ಬಿಟ್ಟಿದ್ದಾರೆ. ಈಗ ಕೆಲವು ಕಡೆ ಹಾಲು ಬಿಡಿಸ್ತಾ ಇದ್ದಾರೆ. ಇನ್ನೊಂದು 15 ದಿವಸ 20 ದಿವಸ ಬಿಟ್ಟು ಮಳೆ ಬಂದ್ರು ಕ್ರಾಪ್ ಬರುತ್ತೆ. ಆಲ್ಮೋಸ್ಟ್ 80% ಆಫ್ ದಿ ಕ್ರಾಪ್ ಈಸ್ ಅಶ್ಯೂರ್ಡ್. ಹೊಗೆ ಸೊಪ್ಪು ತಗೊಂಡ್ಮೇಲೆ ನೀವು ರಾಗಿನ ಇನ್ ಯಾವಾಗ ಬೆಳೀರಿದ್ರು ಬೆಳೆಯಲ್ಲ ಅವರು. ಹೊಗೆ ಸೊಪ್ಪು ತಗೊಂಡು ರಾಗಿ ಹಾಕ್ತಾರೆ, ಬರುತ್ತೆ ರಾಗಿ. ನೀವು ನೋಡ್ಬೇಕು ಎಷ್ಟು ಚಂದ ಬರುತ್ತೆ ಗೊತ್ತಾ. ಈಗ ಹಿಂದೆ ರಾಗಿನ ಬೆಳೀತಿದ್ದು ಅದು ಒಕ್ಕಣೆ ಮಾಡೋದೇ ತಿಂಗಳಾನ್ಗಟ್ಲೆ ಬಡಿಯೋದು, ಒಣಗಿಸೋದು. ಈಗ ಮೆಷಿನ್ಗಳು ಬಂದಿದೆ. ಹಾಗೆ ಅವನು ರೆಗ್ಯುಲೇಟೆಡ್ ಮಾರ್ಕೆಟಿಗೆ ತಗೊಂಡು ಹೋಗಿ ಅವನ ಆಧಾರ್ ಕಾರ್ಡು ರೆಕಾರ್ಡ್ಸ್ ಕೊಟ್ರೆ ದುಡ್ಡು ಅವನ ಅಕೌಂಟಿಗೆ ಬರುತ್ತೆ. ಹಾಗೆ ಒಂದು ಸಿಸ್ಟಮ್ ರೆಸಿಲಿಯನ್ಸ್ ಬಂದ್ಬಿಟ್ಟಿದೆ. ಈಗ ಅವನನ್ನ ಸಮಗ್ರ ಇದು ಬಹಳ ಚಂದ, ನೀನು ರಾಗಿ ಬೆಳಿ, ಜೋಳ ಹಾಕು, ಅದ್ರ ಜೊತೆ ತೊಗರಿ ಹಾಕು ಅಂದ್ರೆ ಹೋಗ್ಲಾರ. ಯಾಕಂದ್ರೆ ತಲೆಮಾರು ಈಗ ಆ ತರ ತಲೆಮಾರು, ನಮ್ಮ ತಂದೆಯ ತಲೆಮಾರಿನವರು ಆ ಕೃಷಿಗೆ ಹೊಂದ್ಕೊಂಡ್ಬಿಟ್ಟಿದ್ರು. ಯಾಕಂದ್ರೆ ಬಹಳ ವ್ಯವಸ್ಥಿತವಾಗಿ ಅವರನ್ನ ಶತಮಾನಗಳು ಬದುಕನ್ನು ಉಳಿಸ್ಕೊ ಬಂದ್ಬಿಟ್ಟಿತ್ತು. ಅದಕ್ಕೆ ಹೊಂದ್ಕೊಂಡ್ಬಿಟ್ಟಿದ್ವಿ ನಾವು. ಈಗ ನಾನು ಕೂಡ 4 ರಾಗಿ ಗುಡ್ಡೆ, 2 ಹುಳ್ಳಿ ಗುಡ್ಡೆ, 1 ತೊಗರಿ ಗುಡ್ಡೆ, ಹಿಂಗ್ ಗುಡ್ಡೆ ಹಾಕ್ತಿದೆ ಕಣದಲ್ಲಿ. ಇವತ್ತು ರಾಗಿ ಗುಡ್ಡೆಗಳೇ ಕಾಣಲ್ಲ. ಇವತ್ತು ನಾನು ಆ ಥರದ ರಾಗಿಗೆ ಹೋಗು ಅಂದ್ರೆ ಯಾರು ಹೋಗಲ್ಲ. ಮುಂಗಾರಲ್ಲೇ ರಾಗಿ ಹಾಕೋರು,
ರಾಗಿ ಹಾಕಿ ಕೊಯ್ಲಾದ್ಮೇಲೆ ಮಳೆಯಲ್ಲೇ ಒಣಗೋದು ತಿಂಗಳಾನ್ಗಟ್ಲೆ, ರಾಗಿ ಕಪ್ಪು ಹಿಡಿದು ಬಿಡೋದು, ಮಾರುಕಟ್ಟೆ ಮಾಡೋದೇ ಕಷ್ಟ ಆಗೋದು, ಕಣದಲ್ಲಿ ತುಂಬಿಕೊಂಡಿರ್ತಿದ್ವಿ. ಅದು ಒಂದ್ ಕಾಲ. ಇವತ್ತು ಈಗ ಅವ್ರಿಗೂ ಕೂಡ ಆಸೆ ಆಕಾಂಕ್ಷೆಗಳು ಜಾಸ್ತಿ ಆಗಿದೆ. ಈಗಿನ ತಲೆಮಾರು ಅವರು ಈ ತರದ ಕ್ರಾಪ್ ಅನ್ನೇ ಬೆಳಿಬೇಕು, ಕಮರ್ಷಿಯಲ್ ಕ್ರಾಪ್ ಅನ್ನೇ ಬೆಳಿಬೇಕು, ಅದ್ರ ಮೂಲಕ ದುಡ್ಡು ಕಾಣಬೇಕು. ಅದ್ರ ಜೊತೆ ಈ ತರ ರಾಗಿ ಹುಳ್ಳಿಗೂ ರೇಟ್ ಇದೆ, ಹುಳ್ಳಿಗೂ ಒಳ್ಳೆ ರೇಟ್ ಇದೆ. ಹುಳ್ಳಿಯನ್ನು ಸೆಪರೇಟ್ ಹಾಕ್ತಾರೆ, ರಾಗಿ ಜೊತೆ ಹಾಕ್ತಿದ್ರಲ್ಲ ಮೊದಲು, ಸೆಪರೇಟ್ ಹಾಕಿ ಈಗ ಅದಕ್ಕೂ ಬೆಲೆ ಇದೆ. ಸೊ ಹಾಗೆ ಸುಸ್ಥಿರತೆ ಕಡೆಗೆ ಕಣ್ಕೊಂಡ್ಬಿಟ್ಟಿದ. ನಾವು ಹೇಗೋ ಬರವನ್ನ 30-40% ಮಳೆ ಕಡಿಮೆ ಆದ್ರೂ ಬದುಕನ್ನ ನೀಗಿಸುವಂತ ಒಂದು ಸಾಮರ್ಥ್ಯವನ್ನ ಕಂಡ್ಕೊಂಡಿದ್ದಾನೆ. ಅದು ಪಶುಸಂಗೋಪನೆ ಇರ್ಬೋದು, ರೇಷ್ಮೆ ಸಣ್ಣದಿರ್ಬೋದು, ಈ ತರದಲ್ಲಿ ಕಂಡುಕೊಂಡು ಎದುರಿಸ್ತಾನ. ಕ್ಷಾಮದ ಪರಿಸ್ಥಿತಿ ನೀವು 63ರಿಂದ 65ರವರೆಗೆ ಇಡೀ ದೇಶದಲ್ಲಿ ಕ್ಷಾಮ ಇತ್ತು. 40 ಲಕ್ಷ 50 ಲಕ್ಷ ಜನ ಸತ್ರು. ಅದು ಇತಿಹಾಸ ದುರಂತ. ಬ್ರಿಟಿಷ್ ಆಡಳಿತ ತಂದಂತ ಕ್ಷಾಮ. ದೇಶದಲ್ಲಿ 40 ಮಿಲಿಯನ್ ಪೀಪಲ್ ಡೈಡ್ ಆ ಒಂದು ಕ್ಷಾಮದಲ್ಲಿ. ಅಂತ ಸ್ಥಿತಿ ಇನ್ನು ಮುಂದೆ ಬರಲಾರ್ದು. ಯಾಕಂದ್ರೆ ಇವತ್ತು ನೀರಾವರಿ ಯೋಜನೆಗಳಾಗಿದೆ, ಅದ್ರ ಜೊತೆಗೆ ಖಾಸಗಿ ನೀರಾವರಿಗಳು ಬಂದಿದೆ. ಕೊಳವೆ ಬಾವಿ, ಮತ್ತೆ ಕೆರೆಗಳನ್ನ ಆಬಾದ್ ಮಾಡ್ಕೊಳ್ಳುವಂಥದ್ದು ಈಗ ಅವೇರ್ನೆಸ್ ಬಂದಿದೆ. ಈಗ ಸರ್ಕಾರನು ಕೂಡ ಎಲ್ಲ ಕೆರೆಗಳನ್ನು ತುಂಬಿಸ್ಬೇಕು ಅಂತ ಕಾರ್ಯಕ್ರಮ ಹಾಕೊಂಡಿದೆ. ಹಾಗೆ ರೀಚಾರ್ಜ್ ಮಾಡಿಸ್ತಾ ಇದೆ. ಹಾಗೆ ಒಂದು ಕಂಡ್ಕೊಂಡ್ಬಿಟ್ಟಿದ್ದಾನೆ ಒಂದು ಸುಸ್ಥಿರತೆಯನ್ನ. ಅದರಿಂದ ಆ ತರದ ಭಯ ಬೀಳುವಂತ ಪರಿಸ್ಥಿತಿ ಇಲ್ಲ ಅಂತ ನನಗನ್ಸುತ್ತೆ. ಬರ ಅಂತ ಅಂದ್ರೆ ಸರ್, ಆಹಾರ ಭದ್ರತೆಯ ಜೊತೆಗೆ ನಾವು ಒಂಚೂರು ಆಲೋಚನೆಯನ್ನ ಮಾಡಬೇಕಾಗತ್ತೆ. ಆಹಾರ ಭದ್ರತೆಗೆ ಏನಾದ್ರೂ ಭಯ ಪಡಬೇಕಾ ಬರ ಬಂತು ಅಂತ ಹೇಳಿ? ನನಗನ್ಸಿದ ಮಟ್ಟಿಗೆ ಈ ವರ್ಷ ನಾವು ಭಯ ಪಡುವಂಥ ಅವಕಾಶ ಇಲ್ಲ. ಸ್ವಾತಂತ್ರ್ಯ ಬಂದಾಗ ಕೃಷಿ ಉತ್ಪಾದನೆ ಎಷ್ಟೊತ್ತು 50 ದಶಲಕ್ಷ ಟನ್. ಈಗ ನಾವು ಬರಗಾಲ ಬರ್ತಾವಂತ ಹೇಳ್ತೀವಿ, ಲ್ಯಾಂಡ್ ಫ್ರಾಗ್ಮೆಂಟೇಷನ್ ಆಗಿ ಸಣ್ಣ ಹಿಡುವಳಿದಾರ ಹೆಚ್ಚಾಗಿದಾವೆ ಅಂತ ಹೇಳ್ತೀವಿ, ಮೇಲಿಂದ ಮೇಲೆ ಮಳೆ ಈ ಥರ ಒಂದು ಕಡಿಮೆ ಆಗೋದು ಕಾಣ್ತಾ ಇದ್ದೀವಿ. ಆದರೆ ಯಾವತ್ತಾದರೂ ನಮ್ಮ ದೇಶದ ಉತ್ಪಾದನೆ ವರ್ಷದಿಂದ ವರ್ಷಕ್ಕೆ ಯಾವತ್ತಾದರೂ ಕಡಿಮೆ ಆಗಿದೆಯಾ? ಕಡಿಮೆ ಆಗಲಿ. ನಾವು 50 ದಶಲಕ್ಷ ಟನ್ ಬೆಳೆಯೋರು 25-26ಕ್ಕೆ 355 ದಶಲಕ್ಷ ಟನ್ಗಳನ್ನು ನಾವು ಆಹಾರ ಉತ್ಪಾದನೆ ಮಾಡಿದ್ದೇವೆ. ಅಲ್ಲದೆ ಕೃಷಿ ಕ್ಷೇತ್ರದ 20% ಮಾತ್ರ ತೋಟಗಾರಿಕೆ ಕ್ಷೇತ್ರ ಇದೆ. ಆದರೂ ಕೂಡ 20% ಕ್ಷೇತ್ರ ಫುಡ್ ಪ್ರೊಡಕ್ಷನ್ ಅನ್ನು ಸರ್ಪಾಸ್ ಮಾಡಿ ಇವತ್ತು 367 ದಶಲಕ್ಷ ಟನ್ ಅನ್ನ ನಾವು ಹಣ್ಣು, ತರಕಾರಿ, ಹೂವುಗಳನ್ನು ಉತ್ಪಾದನೆ ಮಾಡ್ತೀವಿ. ಟೋಟಲ್ ಪ್ರೊಡಕ್ಟಿವಿಟಿ ತಗೊಂಡ್ರೆ ಈಗ ನಾವು ಬರೀ ಆಹಾರ ಬೆಳೆಗಳಂತ ಹೇಳ್ತೀವಿ, ಇನ್ನು ಎಣ್ಣೆಕಾಳು ಸೇರಿಸಿರಲ್ಲ ಅದರಲ್ಲಿ. ಈ ರೀತಿ ಎಲ್ಲಾ ಕೃಷಿ ಉತ್ಪನ್ನಗಳನ್ನು ಸೇರಿದರೆ ನಮ್ಮದು 1100 ದಶಲಕ್ಷ ಟನ್ಗಳಷ್ಟು ಉತ್ಪಾದನೆ ನಮ್ಮದು ದೇಶದ್ದಾಗತ್ತೆ. ಬಟ್ ನೀವು ಹೇಳ್ದಂಗೆ ವರ್ಷದಿಂದ ವರ್ಷ ದೇಶದಲ್ಲಿ ಕಡಿಮೆ ಆಗಿಲ್ಲ ಅಂದ್ರೆ ಯಾಕೆ? ಸರ್ಕಾರದ ವಿನೂತನ ನೀತಿಗಳು, ಯೋಜನೆಗಳು, ಕೃಷಿ ವಿಜ್ಞಾನಿಗಳು ಬರ ನಿರೋಧಕ, ಆಮೇಲೆ ಇವ್ರು ಹೇಳ್ದಂಗೆ ಶಾರ್ಟ್ ಡ್ಯೂರೇಷನ್ ಕ್ರಾಪ್ಸು, ಕ್ಲೈಮೇಟ್ ರೆಸಿಲಿಯಂಟ್ ವೆರೈಟೀಸ್ ಅನ್ನು ತಂದಿರೋದು ಒಂದು. ಇದ್ರ ಜೊತೆಯಲ್ಲಿ ರೈತರ ಸಹಕಾರ, ರೈತರು ಕೂಡ ಮಾರುಕಟ್ಟೆಯನ್ನು ಅಧ್ಯಯನ ಮಾಡ್ತಾರೆ, ಕೃಷಿ ವಿಜ್ಞಾನಿಗಳು ನೇರವಾಗಿ ಸಂಪರ್ಕ ಮಾಡ್ತಾರೆ. ಆಮೇಲೆ ಹೊಸ ಹೊಸ ವಿಧಾನಗಳನ್ನು ಬಸವರಾಜ್ ಸರ್ ಹೇಳಿದರು. ಈಗ ನೀರಾವರಿ ಪದ್ಧತಿಗಳು ಹೆಚ್ಚಾಗಿದ್ದಾವೆ. ನಾವು 36-37 ಲಕ್ಷ ಹೆಕ್ಟರ್ನಲ್ಲಿ ನಮ್ಮ ರಾಜ್ಯದಲ್ಲಿ ಸುಮಾರು 16-17 ಲಕ್ಷ ನಾವು ತುಂತುರು ನೀರಾವರಿ ಅಥವಾ ಮೈಕ್ರೋ ಇರಿಗೇಷನ್, ಡ್ರಿಪ್ ಇರಿಗೇಷನ್ದಲ್ಲಿ ಇದೆ. ಸೊ ಹೀಗಾಗಿ ನಾವು ಲ್ಯಾಂಡ್ ಫ್ರಾಗ್ಮೆಂಟೇಷನ್ ಆದರೂ ಕೂಡ, ಸಣ್ಣ ರೈತರ ಸಂಖ್ಯೆ ಹೆಚ್ಚಾದರೂ ಕೂಡ, ಬರಗಾಲಗಳು ಬರ್ತಿದ್ರೂ ಕೂಡ ನಮ್ಮ ಇಂಡಿಯನ್ ಅಗ್ರಿಕಲ್ಚರ್ ಇಟ್ ಸೆಲ್ಫ್ ಇಸ್ ಎ ಕ್ಲೈಮೇಟ್ ರೆಸಿಲಿಯಂಟ್ ಫಾರ್ಮಿಂಗ್ ಬೈ ಅವರ್ ವಿಸ್ಡಮ್ ಇರ್ತಕ್ಕಂಥ ರೈತರಿಂದ. ಸೊ ಆದ್ರಿಂದ ಸ್ವಲ್ಪ ಏರುಪೇರು ಆಗಬಹುದು. 2021ರಲ್ಲಿ COVID-19 ಬಂದಾಗ ಎಲ್ಲಾ ಇಲಾಖೆಗಳು ಬಂದಾಗಿದ್ದು, ಕೃಷಿ ಮಾತ್ರ ಅಷ್ಟೇ ಅಲ್ಲ, ಇಡೀ ನಮ್ಮ ರಾಜ್ಯದ ಎವರ್ ಹೈಯೆಸ್ಟ್ ಅತ್ಯಧಿಕ ಕೃಷಿ ಉತ್ಪಾದನೆ 160.2 ಲ್ಯಾಕ್ ಟನ್ಸ್, ಲಕ್ಷ ಟನ್ಗಳ ಹೈಯೆಸ್ಟ್ ಉತ್ಪಾದನೆ ಆಗಿದ್ದು ಕೋವಿಡ್ ಪೀರಿಯಡ್ ಅಲ್ಲಿ. ಅದಕ್ಕೇನಾಯ್ತು, ನಮ್ಮ IT ಫೀಲ್ಡ್ ಬೆಂಗಳೂರಾಗಿರೋರೆಲ್ಲ ಹಳ್ಳಿಗೆ ಹೋದ್ರು. ಅವ್ರ ಹತ್ರ ಸೇವಿಂಗ್ಸ್ ಮಾಡಿದ ದುಡ್ಡಿತ್ತು, ತಂತ್ರಜ್ಞಾನ ಇತ್ತು ತಲೆಯಲ್ಲಿ, ಅವರು ಅದನ್ನ ಕೃಷಿನಲ್ಲಿ ಇನ್ವೆಸ್ಟ್ ಮಾಡಿದ್ರು. ಸೊ ವೆನ್ ದೇರ್ ಇಸ್ ಎ ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ಇನ್ ಅಗ್ರಿಕಲ್ಚರ್, ಪ್ರೊಡಕ್ಷನ್ ಹೆಚ್ಚಾಯಿತು. ಸೊ ಹೀಗಾಗಿ ಇವತ್ತಿನ ದಿವಸ ಡಾಕ್ಟರ್ಸು, ಲಾಯರ್ಸು, ಎಂಜಿನಿಯರ್ಸ್ ಕೂಡ ಕೃಷಿಗೆ ವಾಲ್ತಾ ಇದ್ದಾರೆ. ಮತ್ತು 36-37% ನೀರಾವರಿ ಬಂದಿರೋದ್ರಿಂದ, ಕೆರೆಗಳಿಂದ ಕಾಲುವೆ ನೀರನ್ನು ತುಂಬಿಸೋದ್ರಿಂದ ಅಲ್ಲಿರ್ತಕ್ಕಂಥ ಕೊಳವೆ ಬಾಳೆಗಳು,
ಈಗ ನಿಮ್ಮ ಚಿತ್ರದುರ್ಗ ಜಿಲ್ಲೆನಲ್ಲಿ ನಿಮ್ಮ ಚಳ್ಳಕೆರೆಯಲ್ಲಿ ಎವರೇಜ್ ರೈನ್ಫಾಲ್ ಇಸ್ 450 mm. ಏಷ್ಯಾದಲ್ಲೇ ನೀವು ಆ 450 mm ಇದ್ರೂ ಕೂಡ ಅಲ್ಲಿ ಹೋಗಿ ನೋಡಿ, ತೆಂಗಿದೆ, ಅಡಿಕೆ ಇದೆ, ಬಾಳೆ ಇದೆ, ಸಪೋಟ ಇದೆ, ಭತ್ತ ಇದೆ. 450 ಎಲ್ಲಾದ್ರೂ ಸಾಧ್ಯ ಇದು. ಇವತ್ತಿನ ನೀತಿಗಳು ಅಲ್ಲಿ ಬ್ಯಾರೇಜ್ ಕಟ್ಟಿದ್ರು, ಮತ್ತೆ ಹೊಳ್ಳಿ ಕಬ್ಬು ಹೋದದ್ದು ಹೊಳ್ಳಿ ಬಂತು. ಹಿಂಗಾಗಿ ಆಧುನಿಕ ಕೃಷಿ ಮಾಡ್ತಾ ಇರೋದ್ರಿಂದ, ಸಮಗ್ರ ಕೃಷಿ ಪದ್ಧತಿ ಮಾಡೋದ್ರಿಂದ ನಮ್ಮ ದೇಶ 2021ರವರೆಗೆ ಆಹಾರವನ್ನ ಆಮದು ಮಾಡ್ಕೊಳ್ತಕ್ಕಂಥ ದೇಶ ಆಗಿತ್ತು. 2021ಲಿಂದ 25-26ವರೆಗೆ 50 ಬಿಲಿಯನ್ ನಾವು ಇಲ್ಲಿವರೆಗೆ ಆಹಾರವನ್ನು ನಿರ್ಯಾತ ಮಾಡ್ತಾ ಇದ್ದೇವೆ. ದ ವರ್ಲ್ಡ್ 50% ಆಫ್ ಪ್ಯಾಡಿ ಎಕ್ಸ್ಪೋರ್ಟ್ ಈಸ್ ಫ್ರಮ್ ಅವರ್ ಕಂಟ್ರಿ. ವೀಟ್ ಎಕ್ಸ್ಪೋರ್ಟ್ಸ್ ಹ್ಯಾವ್ ಬಿನ್ ಇನ್ಕ್ರೀಸ್ಡ್ ಫ್ರಮ್ 300%. ಸೊ ಹೀಗಾಗಿ ಎಕರೆವಾರು ಉತ್ಪಾದನೆ ಹೆಚ್ಚಾಗ್ತಾ ಇದೆ. ಹೊಸ ತಳಿಗಳು ಬರೋದ್ರಿಂದ, ಸೂಕ್ತವಾಗಿ ಕಡಿಮೆ ಅವಧಿಯಲ್ಲಿ ಬೆಳೆಯೋದ್ರಿಂದ, ಮತ್ತು ಮೊದಲಿನಕ್ಕಿಂತಲೂ ಕ್ರೆಡಿಟ್ ಆಕ್ಸೆಸಿಬಿಲಿಟಿ ಫಾರ್ಮರ್ಗೆ ಮೊದಲಿನಕ್ಕಿಂತಲೂ ಇಂಪ್ರೂವ್ ಆಗಿದೆ. ಸಣ್ಣ ರೈತ ಇರ್ಬೋದು. ಆಮೇಲೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದಲ್ಲಿ PMFME ಅಂತ ಯೋಜನೆಗಳು ಬಂದಿದ್ದಾವೆ. ಪ್ರೈಮ್ ಮಿನಿಸ್ಟರ್ ಫಾರ್ಮಲೈಸೇಷನ್ ಆಫ್ ಮೈಕ್ರೋ ಫುಡ್ ಎಂಟರ್ಪ್ರೈಸಸ್. ಇವತ್ತು ಅದು ಬಂದು 5 ವರ್ಷದಲ್ಲಿ 490 ಕೋಟಿ ನಮಗೆ ಬಂದರು. 5 ವರ್ಷದಲ್ಲಿ 6,000 ನಾವು 6,500 ಫುಡ್ ಪ್ರೊಡಕ್ಷನ್ ಯೂನಿಟ್ಗಳನ್ನು ಪ್ರಾರಂಭಿಸಿದೆ. 750 ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಆಯಿತು. ಅಂದರೆ ಒಂದು ಯೂನಿಟ್ಗೆ ನಮ್ದು 15 ಲಕ್ಷ ರೂಪಾಯಿ ಸರ್ಕಾರದಿಂದ ನಮಗೆ ರಿಯಾಯಿತಿ ಸಿಗ್ತಾ ಇತ್ತು. ಹೀಗಾಗಿ ಉತ್ಪಾದನೆ ಜೊತೆಯಲ್ಲಿ ಸಂಸ್ಕರಣೆ, ಮಾರುಕಟ್ಟೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು ನಮ್ಮ ರೈತರು. ಈಗ ಹಳ್ಳಿಯಾಗ ತೊಗರಿ ಬೆಳೆ ತಕ್ಷಣ ಸಣ್ಣದೊಂದು ಮಷಿನ್ ಇಟ್ಕೊಂತಾನೆ, ತೊಗರಿ ಬೆಳೆ ಮಾಡ್ತಾನೆ. ತೊಗರಿ ಬೆಳೆ ಮಾರಿದಾಗ ಅವನಿಗೆ 20% ಇಳುವರಿ ಹೆಚ್ಚಾಗುತ್ತೆ. ಆಮೇಲೆ ಅವನಿಗೆ ಇಡೀ ವರ್ಷನೂ ಅವನಿಗೆ ಎಂಪ್ಲಾಯ್ಮೆಂಟ್ ಸಿಗುತ್ತೆ. ಸೊ ಆದ್ದರಿಂದ ನಾವು ಇತ್ತಿತ್ತಲಾಗಿ ಸರ್ಕಾರ ಅಗ್ರಿಕಲ್ಚರ್ ಬಿಯಾಂಡ್ ಪ್ರೊಡಕ್ಷನ್ ಅಂದರೆ ಉತ್ಪಾದನೋತ್ತರ ಕೃಷಿ ಅಂದ್ರೆ ಸಂಸ್ಕರಣೆ, ಮೌಲ್ಯವರ್ಧನೆ, ಬ್ರ್ಯಾಂಡಿಂಗು, ಪ್ಯಾಕೇಜಿಂಗು, ವ್ಯಾಲ್ಯೂ ಎಡಿಷನ್ನು, ಮಾರ್ಕೆಟಿಂಗು, ಎಕ್ಸ್ಪೋರ್ಟ್. ಸೊ ಹೀಗಾಗಿ ರೈತನ ಸ್ಥಿತಿ ಇವತ್ತಿನ ದಿವಸ ನಮ್ಮ ಇಡೀ ಬೇರೆ ಬೇರೆ ದೇಶಗಳಿಗೆ ನಾವು ಆಹಾರವನ್ನು ಕೊಡ್ತಾರೆ. ಅವಾಗ 60 ಮಿಲಿಯನ್ ಟನ್ ಅಂತ ನಾವು FCI ಗುಡೌನ್ದಲ್ಲಿದ್ರೆ ಇವತ್ತು 600-700 ಮಿಲಿಯನ್ ಟನ್ಸ್ ವಿ ಹ್ಯಾವ್ ಸ್ಟಾಕ್. ಆದ್ರೆ ಬರ ಬಂದಿದೆ ಅಂತ ಕೈ ಕಟ್ಕೊಂಡು ಕೊಡಬಾರ್ದು. ಮಲ್ಚಿಂಗ್ ಮಾಡಿ, ಶಾರ್ಟ್ ಡ್ಯೂರೇಷನ್ ಕ್ರಾಪ್ ಮಾಡಿ, ಮಲ್ಟಿಪಲ್ ಕ್ರಾಪಿಂಗ್ ಮಾಡಿ, ಇಂಟಿಗ್ರೇಟೆಡ್ ಫಾರ್ಮಿಂಗ್ ಮಾಡಿ, ನಾವು ಕಡಿಮೆ ರಸಗೊಬ್ಬರಗಳನ್ನು, ಕೀಟನಾಶಕಗಳು ಉಳಿಸಿ, ರಾಸಾಯನಿಕಗಳನ್ನು ಕಡಿಮೆ ಮಾಡಿ, ಸಾವಯವ ಪದ್ಧತಿಗಳನ್ನು ಮಾಡಿಕೊಂಡು ಮಣ್ಣಿನ ರಚನೆ, ಫಲವತ್ತತೆ, ಉತ್ಪಾದಕತೆಯನ್ನ, ಕಡಿಮೆ ಮಳೆ ಇದ್ರೂ ಕೂಡ ನಮ್ಮ ದೇವಕುಮಾರ್ ಹೇಳಿದಂಗೆ ಇನ್ನೂ ಒಳ್ಳೆ ಉತ್ಪಾದನೆ ತೆಗೀಲಿಕ್ಕೆ ಸಾಧ್ಯ ಇದೆ ಅಂತ ನನ್ನ ಅನಿಸಿಕೆ. ಬರ ಸಮಸ್ಯೆ ಅಂತೂ ಸೃಷ್ಟಿ ಮಾಡೋದಿಲ್ಲ ಅಂತ ಆಯ್ತು ಸರ್. ಬರ ಏನಾದರೂ ಅವಕಾಶಗಳನ್ನು ಕೊಡುತ್ತೆ? ಖಂಡಿತವಾಗಿ. ಯಾಕೆಂದ್ರೆ ಇವತ್ತು ನೀವು ಯಾವುದೇ ಕ್ಷೇತ್ರ ತಗೊಳ್ಳಿ, ಕೃಷಿ ಜೊತೆಗೆ ಈಗ ನಮ್ಮನ್ನು ಸೇರಿಸಿ, ಈಗ ನಾವೆಲ್ಲನೂ ಗ್ರಾಮೀಣ, ಅದು ಕುಗ್ರಾಮಗಳಿಂದ ಬಂದದ್ದು. ಇವತ್ತು ನಮಗಿರ್ತಕ್ಕಂಥ ಒಂದು ಸಹನಾ ಶಕ್ತಿ ನಮ್ಮ ನೆಕ್ಸ್ಟ್ ಜನರೇಷನ್ಗೆ ಅಥವಾ ನಮ್ಮ ಮಕ್ಕಳಲ್ಲಿಲ್ಲ. ಯಾಕೆ ಅಂತಂದ್ರೆ ನಾವು ಏನೆಲ್ಲ ಕಷ್ಟಗಳನ್ನು ಪಡಬೇಕೋ ಅದನ್ನು ಪಟ್ಕೊಂಡೇ ಬಂದಿದ್ದೀವಿ. ಹಾಗಾಗಿ ಯಾವುದೇ ಒಂದು ನಿಮಗೆ ವಿಕೋಪ ಬಂದಾಗ ಎದುರ್ಕೊಳ್ತಕ್ಕಂಥ ಪರಿಸ್ಥಿತಿ ಹೋಗಿ ಅನೇಕ ದಶಕಗಳೇ ಆಗಿವೆ. ಇವತ್ತು ನೆನ್ನೆದಲ್ಲ. ಏನು ಇದು ಬಂದಿದೆ, ಈ ವರ್ಷ ಬರ ಬಂತು, ಈಗ 5 ವರ್ಷದಿಂದ ಆದಂಥ ಅಧ್ಯಯನವನ್ನೇ ಇಟ್ಕೊಂಡು ನಾವು ಮಾಡ್ತಾ ಇಲ್ಲ. ಈ ವರ್ಷದ ಬರ ಮುಂದಿನ ವರ್ಷದ ಮೇಲೆ ಯಾವ ರೀತಿ ಅವಕಾಶಗಳನ್ನ ನಾವು ಸೃಷ್ಟಿ ಮಾಡ್ಕೋಬೇಕು, ಅದಕ್ಕೆ ನಮ್ಮ ರೈತರನ್ನ ಯಾವ ರೀತಿ ಸಜ್ಜುಗೊಳಿಸ್ಬೇಕು ಅಂತಕ್ಕಂಥ ಪಾಠವನ್ನ ಇವತ್ತು ರೈತರು ಕಲಿತಾ ಇದ್ದಾರೆ. ಹಾಗೇನೆ ಸರ್ಕಾರಗಳು ಸಹ. ಸರ್ಕಾರ ಅಂದ್ರೆ ಏನು, ನಮ್ಮ ಅಭಿವೃದ್ಧಿ ಇಲಾಖೆಗಳು, ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ, ಇವರೆಲ್ಲರೂ ಈ ವರ್ಷದ ಬರದ ಆಧಾರದ ಮೇಲೆ ಮುಂದಿನ ವರ್ಷದ ಬೆಳೆಯನ್ನ ಯಾವ ರೀತಿ ಮಾಡಬೇಕು, ಅಥವಾ ಇದೇ ಪರಿಸ್ಥಿತಿ ಮುಂದಿನ ವರ್ಷ ಆದರೆ ಯಾವ ರೀತಿ ಆಡಳಿತಾತ್ಮಕ ಕಾರ್ಯಗಳನ್ನು ನಾವು ಕೈಗೊಳ್ಳಬೇಕು, ಮತ್ತೆ ರೈತರನ್ನ ಯಾವ ರೀತಿ ಸಜ್ಜುಗೊಳಿಸಬೇಕು ಅಂತಕ್ಕಂಥ ಬಹುಮುಖ್ಯವಾದ ಪಾಠಗಳನ್ನ ಈ ವರ್ಷ ಅಂತಲ್ಲ, ಇತ್ತೀಚೆಗೆ ಅನೇಕ ವರ್ಷಗಳಿಂದ ಕಲಿತಾ ಬಂದಿದ್ದೇವೆ. ಅವುಗಳು ದಾಖಲೆ ಆಗಿದ್ದಾವೆ. ಆ ದಾಖಲೆ ಆದಂತ ವಿಷಯಗಳನ್ನ ಇವತ್ತು ಬಹಳ ಮುಖ್ಯವಾದ ಒಂದು ಸಂವಹನ ಮೂಲವಾಗಿ ಇವತ್ತು ಆಕಾಶವಾಣಿನೂ ಇದೆ. ಟಿವಿ ಜೊತೆಗೆ ಆಕಾಶವಾಣಿಯನ್ನು ಕೇಳುಗರ ಸಂಖ್ಯೆ ಬಹಳಷ್ಟಿದೆ, ಕಡಿಮೆ ಏನಾಗಿಲ್ಲ, ಹೆಚ್ಚಾಗಿದೆ. ಆ ಒಂದು ಮಾಧ್ಯಮಗಳ ಮೂಲಕ ನಮ್ಮ ರೈತರನ್ನ ಈ ಒಂದು ಮುಂಗಾರಿಗಿಂತ ಒಂದು 2 ತಿಂಗಳು ಅಥವಾ 2.5 ತಿಂಗಳು ಮೊದಲೇನೆ ನಾವು ಎಚ್ಚರಿಸ್ತಾ ಹೋದ್ರೆ ಏನ್ ಮಾಡಬೇಕು, ಈ ಸಾರಿ ಕಳೆದ ಸಾರಿ ಹಾಗೆ ಆದರೆ ನಾವು ಯಾವ ರೀತಿ ರೈತರು ಸಜ್ಜಾಗಿರ್ಬೇಕು ಅಂತಕ್ಕಂಥ ಒಂದು ಪಾಠಗಳನ್ನ ಕಲಿತಕ್ಕಂಥ, ದಾಖಲಿಸ್ತಕ್ಕಂಥ, ಮತ್ತೆ ನಮ್ಮ ರೈತರನ್ನ ಸುಸಜ್ಜಿತಗೊಳಿಸ್ತಕ್ಕಂಥ ಅವಕಾಶಗಳನ್ನ ನಾವು ಖಂಡಿತವಾಗಿಯೂ ಈ ವರ್ಷದ ಬರದಿಂದ ಕಲಿತೀವಿ.
ಹಾಗಾಗಿ ಮುಂದಿನ ವರ್ಷಗಳಲ್ಲಿ ಆ ರೈತನ ಒಂದು ಪರಿಸ್ಥಿತಿ ಉತ್ತಮ ಆಗೋದಕ್ಕೆ ನಾವು ಏನೆಲ್ಲ ಮಾಡಬೇಕು ಅಂತಕ್ಕಂಥದ್ದನ್ನ ಸರ್ಕಾರಗಳು, ಕೃಷಿ ವಿಶ್ವವಿದ್ಯಾಲಯಗಳು, ಹಾಗೇನೆ KVKಗಳೇನಿದ್ದಾವೆ ವಿಜ್ಞಾನ ಕೇಂದ್ರಗಳು, ಇವೆಲ್ಲವನ್ನು ದಾಖಲಿಸಿಕೊಂಡು ಅದನ್ನ ರೈತರಿಗೆ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಮಾಡ್ಕೊಳ್ಳೋದಕ್ಕೆ ಅವಕಾಶಗಳಿದ್ದಾವೆ. ಈ ಥರದ್ರ ಜೊತೆಗೆ ಯಾವ ರೀತಿ ನಾವು ಬಿತ್ತನೆ ಬೀಜನ ಶೇಖರಣೆ ಮಾಡ್ಕೋಬೇಕು, ಗೊಬ್ಬರಗಳು, ಈಗ ಗೊಬ್ಬರ ಆಗಲೇ ಬಸವರಾಜ್ ಸರ್ ಹೇಳಿದ್ರು ಏನು ಅಂತಂದ್ರೆ ಬಹಳಷ್ಟು ಹೊಡ್ತಾ ಬರ್ತಕ್ಕಂಥದ್ದು ಇವತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಈ ರಾಸಾಯನಿಕ ಗೊಬ್ಬರಗಳ ಕೊರತೆ ಅಂತ. ಆ ಕೊರತೆನ ನಾವು ಒಂದೇ ಸಾರಿ ನೀಗಿಸ್ತೀವಿ ಅಂತ ಹೇಳಕ್ಕಾಗೋದಿಲ್ಲ, ಆದರೆ ಸ್ವಲ್ಪ ಮಟ್ಟಿಗೆ ನಾವು ಎಲ್ಲೋ ಒಂದ್ ಕಡೆ ಆ ಒಂದು ದೃಷ್ಟಿಯಲ್ಲಿ ನಮ್ಮಲ್ಲಿ ಇರ್ತಕ್ಕಂಥ ಬೆಳೆ ಉಳಿಕೆಗಳಾಗ್ಬೋದು ಅಥವಾ ಸಗಣಿ, ಗೋಡು ಇದೆಲ್ಲ ಏನಿದಾವೆ ಇವುಗಳನ್ನ ಬಳಕೆ ಮಾಡಿಕೊಂಡು ಮುಂದಿನ ವರ್ಷಗಳಿಗೆ ಸಾಕಷ್ಟು ಪ್ರಮಾಣದಲ್ಲಿ ವೈಜ್ಞಾನಿಕ ರೀತಿಯಲ್ಲಿ ಕಾಂಪೋಸ್ಟ್ ಆದರೂ ತಯಾರು ಮಾಡ್ಕೋಬಹುದು, ಎರೆ ಗೊಬ್ಬರನಾದರೂ ಇವರು ತಯಾರು ಮಾಡಿಕೊಂಡು ಅವುಗಳನ್ನು ಅವರು ದಾಸ್ತಾನು ಇಟ್ಕೊಂಡ್ರೆ ಮುಂದೆ ನಮ್ಮ ರೈತರು ಸಂಕಷ್ಟಕ್ಕೆ ಸಿಗೋದಿಲ್ಲ ಅಂತಕ್ಕಂಥದ್ದು ಒಂದು. ಅದರ ಜೊತೆಗೆ ವಿಜ್ಞಾನಿಗಳಿಗೂ ಇದು ಒಂಥರ ಕಲಿಕೆನೆ. ಈ ವರ್ಷ ಈ ನಾವ್ಯಾವುದೋ ಒಂದು ಬರ ನಿರೋಧಕ ತಳಿ ಅಥವಾ ಒಂದು ಅಲ್ಪಾವಧಿ ತಳಿ ಅಂತ ನಾವು ಕೊಟ್ಟಿರ್ತೀವಿ, ಈ ಒಂದು ಸನ್ನಿವೇಶಕ್ಕೆ ಹೊಂದ್ಕೊಳ್ಳುತ್ತೆ ಅಂತ, ಅದೇನಾದರೂ ವಿಫಲ ಆಗಿದ್ದಾದರೆ ಯಾತಕ್ಕೋಸ್ಕರ ಆಯಿತು ಅಂತ ಹೇಳಿ ನಾವು ಈ ಒಂದು ಪ್ರಯೋಗಶಾಲೆಗಳಲ್ಲಿ ಅವುಗಳನ್ನು ಮತ್ತೆ ಪುನರ್ ಅಧ್ಯಯನ ಮಾಡಲಿಕ್ಕೂ ಇದು ಒಳ್ಳೆ ಅವಕಾಶ ಅಂತ ನನ್ನ ಭಾವನೆ. ಸರ್, ಅತಿವೃಷ್ಟಿ ಆಗಿರಲಿ, ಅನಾವೃಷ್ಟಿ ಆಗಿರಲಿ, ಮತ್ತಾವುದೇ ಕೃಷಿಯನ್ನು ಬಾಧಿಸ್ತಕ್ಕಂಥ ಸಮಸ್ಯೆ ಆಗಿರಲಿ, ಅಂತಹ ಸಂದರ್ಭಗಳಲ್ಲಿ ನಮ್ಮ ಅನ್ನದಾತರ ಜೊತೆಗೆ ಸರ್ಕಾರಗಳು ಹೇಗೆ ವರ್ತನೆಯನ್ನು ಮಾಡಬೇಕು, ಹೇಗೆ ಅವ್ರಿಗೊಂದು ಮನೋಸ್ಥೈರ್ಯವನ್ನು ತುಂಬಬೇಕು? ಕಳೆದ ಶತಮಾನದಲ್ಲಿ ಕ್ಷಾಮ ಒಂದು 3 ವರ್ಷ ಬಂತಷ್ಟೇ. ಮತ್ತೆ ನಾವು ಈ ಶತಮಾನದಲ್ಲಿ ನೋಡಿದ್ರೆ ಒಂದು 10 ವರ್ಷದಲ್ಲಿ 3 ವರ್ಷ ಮಳೆ ಕಡಿಮೆ. ಬರ ಅಂತಿಲ್ಲ, ಮಳೆ ಕೊರತೆ ಆಗಿದೆ. ಈಗ 30% 40% ಕೊರತೆ ಆಗಿ ಅಕಸ್ಮಾತ್ ಇನ್ ಮುಂದೆ ಮಳೆಯ ವರ್ತನೆ ಚಂದ ಆದ್ರೆ ನಿಭಾಯಿಸುವಂತ ಸಾಮರ್ಥ್ಯ ಸರ್ಕಾರಗಳು ಈಗಿನ ಸ್ಥಿತಿಯಲ್ಲಿ ಆಗಿದೆ ಅಂದ್ರೆ, ನಾವು ಅವ್ರು ಹೇಳಿದ ಹಾಗೆ ಪಾಟೀಲ್ರು ಮೊದಲು ಆಮದು ಮಾಡ್ಕೋತಾ ಇದ್ವಿ, ಆವಾಗ ಬಹಳ ದುಸ್ಥಿತಿ ಇತ್ತು, ಏನೇನೋ ಕಾರಣಕ್ಕೆ ಆಹಾರ ಕೊಡದೇ ಇರೋವಂಥದ್ದು ಸ್ಥಿತಿ ಇತ್ತು. ಇವತ್ತು ನಾವೇ ರಫ್ತು ಮಾಡುವ ಸ್ಥಿತಿಯಲ್ಲಿ ಇರೋದ್ರಿಂದ ನಾವು ಬರಗಳನ್ನು ಎದುರಿಸೋದು ಸಮಸ್ಯೆ ಇಲ್ಲ. ಈಗಾಗಲೇ ಭಾರತ ಸರ್ಕಾರ ಬಹಳ ಸ್ಪಷ್ಟವಾಗಿ ಹೇಳಿದೆ, 1 ವರ್ಷಕ್ಕೆ ಏನೂ ಸಮಸ್ಯೆ ಇಲ್ಲದೆ ಎಲ್ಲ ದಾಸ್ತಾನು ನಮ್ಮ ಹತ್ರ ಇದೆ ಅಂತ. ಫುಡ್ ಕಾರ್ಪೊರೇಷನ್ ಒಂದೇ ಇವತ್ತು ನಮ್ಮ ರಕ್ಷಣೆಗೆ ಇರುವಂತ ಸಂಸ್ಥೆ. ವೇರ್ ಹೌಸಿಂಗ್ ಅನ್ನು ಮಾಡ್ಕೊಳ್ಬೇಕು ಯಾವತ್ತಿಗೂ. ಈ ಜಾಗತೀಕರಣದ ಹಿನ್ನೆಲೆಯಲ್ಲಿ ಅವೆಲ್ಲ ಹಿಂದೆ ಹೋಗ್ಬಿಟ್ಟು ಅವು ಇನ್ನೂ ಮುಂದೆಗಾದರೂ ಆ ಥರ ತಯಾರಿ ಇರಬೇಕು. ಇವತ್ತು 1 ವರ್ಷಕ್ಕೆ ಅಂತ ಹೇಳಿದ್ರೆ 2 ವರ್ಷ ಆಗ್ಬಿಡ್ಬೋದು ಮಳೆ ಕೊರತೆ, ಅದಕ್ಕೂ ತಯಾರಿ ಇರಬೇಕು. ಬಟ್ ಇವತ್ತು ಅಂತಾರಾಷ್ಟ್ರೀಯ ಪರಿಸ್ಥಿತಿ ಅಷ್ಟು ಹೀನಾಯವಾಗಿಲ್ಲ. ಇವತ್ತು ನಮ್ಮ 3 ವರ್ಷದ ಬರವನ್ನು ನೀಗಿಸುವಂಥ ವಾತಾವರಣ ಅಂತಾರಾಷ್ಟ್ರೀಯ ಮಟ್ಟದಲ್ಲಿದೆ. ಭಾರತದ ಸ್ಥಾನ ಆ ಮಟ್ಟದಲ್ಲಿದೆ, ಉನ್ನತವಾದ ಸ್ಥಾನದಲ್ಲಿದೆ. ಸೊ ಆದ್ರಿಂದ ಬರನ ಎದುರಿಸ್ಬೋದು. ರೈತಾಪಿ ಹೇಗೋ ಅವನಿಗೆ ಒಂದು ಇನ್ನೇಟ್ ಕ್ವಾಲಿಟಿ, ಅದು ಆ ರೈತ ಅನ್ನುವ ಹಿನ್ನೆಲೆಯಲ್ಲೇ ಅವನಿಗೆ ಬಂದ ಗುಣ ಈ ಮಳೆ ಕೊರತೆಯನ್ನು ನಿಭಾಯಿಸುವ ಶಕ್ತಿ ಇದೆ, ಸಾಮರ್ಥ್ಯ ಇದೆ. ಸೊ ಆ ಥರದಲ್ಲಿ ನಾವು ಒಂದು ಆಶಾಭಾವನೆ ಇಟ್ಕೊಂಡು ಬರಕ್ಕೆ ಹೆದರುವಂಥ ಪರಿಸ್ಥಿತಿ ಅಂತೂ ಇಲ್ಲ. ಈ ಮುಂಗಾರು ಹಂಗಾಮಿನ ಸಂದರ್ಭದಲ್ಲಿ ಮಳೆ ಕೊರತೆ ಅನ್ನುವಂತಹ ಒಂದು ವಿದ್ಯಮಾನ ಅಲ್ಲಲ್ಲಿ ಕೇಳಿ ಬರ್ತಾ ಇದೆ, ಅದನ್ನು ಅನುಭವಿಸ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ಕೃಷಿಕರು ಮತ್ತೆ ಸಾಮಾನ್ಯ ಜನರು ಒಂದಷ್ಟು ಚಿಂತಾಕ್ರಾಂತರಾಗಿರಬಹುದು. ಅವರಿಗೆ ಧೈರ್ಯ ತುಂಬುವ ನಿಟ್ಟಿನಲ್ಲಿ ಹಾಸನ ಆಕಾಶವಾಣಿ ಈ ಒಂದು ಸಣ್ಣ ಆರೋಗ್ಯಕರವಾದಂಥ ಚರ್ಚೆಯನ್ನು ಏರ್ಪಡಿಸ್ತು. ನಮ್ಮ ಭಾರತದಲ್ಲಿ ಪ್ರಸ್ತುತ ಕೃಷಿಯ ಸವಾಲುಗಳು ಮತ್ತು ಪರಿಹಾರ ಅನ್ನುವಂಥ ಈ ಒಂದು ಚರ್ಚೆಯಲ್ಲಿ ಭಾಗವಹಿಸಿ ತಮ್ಮದೇ ಆದಂತಹ ಅಭಿಪ್ರಾಯಗಳನ್ನು, ವಾಸ್ತವ ಸಂಗತಿಗಳನ್ನು ನಮ್ಮ ಕೇಳುಗರ ಮುಂದೆ ತೆರೆದಿಟ್ಟಂತಹ AB ಪಾಟೀಲ್ ಅವ್ರಿಗೆ, KC ಬಸವರಾಜು ಅವ್ರಿಗೆ ಹಾಗೂ ಡಾಕ್ಟರ್ ದೇವಕುಮಾರ್, ತಮಗೆ 3 ಜನರಿಗೂ ಕೂಡ ಈ ಚರ್ಚೆಯಲ್ಲಿ ಪಾಲ್ಗೊಂಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಇದುವರೆಗೆ ಮಳೆ ಕೊರತೆಯ ಸಂದರ್ಭದಲ್ಲಿ ಕೃಷಿಯ ಸವಾಲುಗಳು ಮತ್ತು ಪರಿಹಾರ ಈ ಕುರಿತಂತಹ ಚರ್ಚೆ ಮೂಡಿಬಂತು. ಈ ಚರ್ಚೆಯಲ್ಲಿ ಭಾಗವಹಿಸಿದ್ದವರು ಬೆಂಗಳೂರಿನ ಕೃಷಿ ತಂತ್ರಜ್ಞರ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ AB ಪಾಟೀಲ್, ಹಾಸನದ ಕೃಷಿ ಮಹಾವಿದ್ಯಾಲಯದ ವಿಶ್ರಾಂತ ಡೀನ್ ಡಾಕ್ಟರ್ N ದೇವಕುಮಾರ್ ಹಾಗೂ ಮೈಸೂರು ವಿಶ್ವವಿದ್ಯಾನಿಲಯದ ನಿವೃತ್ತ ಪ್ರಾಧ್ಯಾಪಕರಾದ ಪ್ರೊಫೆಸರ್ KC ಬಸವರಾಜ್. ಇವರೊಂದಿಗೆ ಚರ್ಚೆಯಲ್ಲಿ ಭಾಗವಹಿಸಿದ್ದವರು ಅರಕಲಗೂಡು ವಿ ಮಧುಸೂದನ್.